ಲಾಂಚ್ ಮಾಡೋಣ. ಬರಲಿ ಚಪ್ಪಳ ನಮ್ಮ ಅಣ್ಣಂಗೆ. ನಮಸ್ಕಾರ. ಶುಭಾಶಯಗಳು. ಸಾರಿ, ನಾನು ಈ ಫಿಲ್ಮ್ ಪಾರ್ಟ್ ಆಗಿರೋದ್ರಿಂದ ನನ್ನ ಕೈ ಲಾಂಚ್ ಬೇಡ. ಯಾಕಂದರೆ ನಮ್ಮ ಸ್ನೇಹಿತರು ಹೇಳಿದ್ರು, ಸುಬ್ರಹ್ಮಣ್ಯ ಅವರು, ವಾಸು ಅವರು ಹೇಳ್ತಿದ್ರು, ದಯವಿಟ್ಟು ಕನ್ನಡದಲ್ಲಿ ಹೇಳೋಣ ಅದನ್ನ ಅಂತ, ಲೋಕಾರ್ಪಣೆ ಮಾಡೋಣ ಅಂತ ಹೇಳ್ತಿದ್ರು. ಒಳ್ಳೆ ಥ್ಯಾಂಕ್ ಯು ಅನ್ಸಿಲ್ಲ. ಸೊ ಅದು ಬೇರೆ ಯಾರಿಗೆಲ್ಲ ಆದರೆ ಸಂತೋಷ ಅಂತ ನಾನು ಫೀಲ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಜಲೆ ಆಗಿರುತ್ತೆ. ಅದಕ್ಕೆ ಅದು ನಮ್ಮ ಪ್ರೊಡ್ಯೂಸರ್ ನಿರ್ಮಾಪಕರು ರಮೇಶ್ ರೆಡ್ಡಿ ಅವ್ರ ಮಗ, ಚಿಕ್ಕ ಮಗ ಮಾಡ್ತಾರೆ. ಸೂರಜ್ ಬನ್ನಿ, ಸೂರಜ್ ಬಂದು ಸ್ವಲ್ಪ ಕಿರಣ ಕೊಡಿ ಸರ್. ಏನು ಸೂರಜ್, ಓ ಕಿರಣ ಪ್ಲೀಸ್ ಕಮ್ ಅಂಡ್ ಶೋ ಯು ಕಿರಣ. ಅವ್ರು ಲಾಂಚ್ ಮಾಡ್ತಾರೆ. ಅಲ್ಲ ಅಣ್ಣ, ಅವ್ರ ಸಾಂಗ್ ಲಾಂಚ್ ಮಾಡ್ತಾರೆ, ಆದರೆ ಅವ್ರನ್ನ ಇವತ್ತು ನೀವೇ ಲಾಂಚ್ ಮಾಡಿದ್ದೀರಾ ಎಷ್ಟು ಪ್ರೀತಿಯಿಂದ. ಅವ್ರ ಫ್ಯೂಚರ್ ಎಷ್ಟು ಬ್ರೈಟ್ ಆಗಿರುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಎಷ್ಟು ಲಕ್ಕಿ ಇದ್ದೀರಾ ಸೂರಜ್ ನೀವು. ಅಣ್ಣನ ಜೊತೆ ನಿಂತ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಇವತ್ತಿನ ಈ ಆಫ್ರೋ ಟಪಾಂಗನ ನೀವು ಲಾಂಚ್ ಮಾಡಿ. ಲೈಟ್ ಒಂಚೂರು ಆಫ್ ಮಾಡಿ ಅಣ್ಣ. ಈಗಲ್ಲ ಅಣ್ಣ, ಅದಾದ್ಮೇಲೆ. ಅವ್ರನ್ನ ಈಗಷ್ಟೇ ಲಾಂಚು ಕಿರಣ ಜಲ್ಲಿ ಅಂದರೆ ನೀವು ಇವಾಗ ಕತ್ಲು ಮಾಡ್ತಿದ್ದೀರಾ ನೋಡಿ. ಅದು ಎಷ್ಟು ಸಾಕದ ಹೆಂಗೆ ಏನು ಮಾಡೋದು, ಬಂದು ತಲೆ ಕೆಡಿಸ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಗಿಲ್ಲಿ 45 ಆಫ್ರೋ ಟಪಾಂಗ್ ಲಾಂಚ್. ಸೂಪರ್ ಸಾಂಗ್ ಪ್ಲೀಸ್. 45 ಡೈರೆಕ್ಟರ್, ವೆಲ್ಕಮ್ ಸರ್. ವೆಲ್ಕಮ್ ಸರ್. ಅಮೇಝಿಂಗ್ ಸಾಂಗ್ ಸರ್. ಹೆಂಗಿದ್ದೀರಾ ಸರ್? ಏನೋ 2 ತಿಂಗಳಲ್ಲಿ ಡಲ್ ಆಗಿರೋ ಥರ ಅನಿಸ್ತಾ ಇದೆ. ಆಗಸ್ಟ್ ಆದಮೇಲೆ ಅಲ್ಲ, ಅದೇ ಸ್ವಲ್ಪ ಕಲರ್ ಡಿಮ್ ಆಗೋಯ್ತಲ್ಲ, ಆಗತ್ತಣ್ಣ ಲೈಫಲ್ಲಿ, ಇದೆಲ್ಲ ಸಹಜ. ಯಾಕೆ ಮಾಡು ಸರ್, ನೀವು ಇಷ್ಟೊಂದು ಖುಷಿ ಪಡ್ತಾ ಇದ್ದೀರಾ ಅಣ್ಣ. ಅನ್ನದಾತರು ಬಂದ್ರಣ್ಣ, ಸರಸ್ವತಿ ಪುತ್ರು ಬಂದ್ರಣ್ಣ, ಈ ಎಲ್ಲ ದೇವತೆಗಳು ಹರಿಸ್ದಂಥವ್ರು ಒಬ್ರು ಬರ್ಬೇಕಣ್ಣ. ಅಣ್ಣ ಅದು ನೀವೇ ಅಣ್ಣ, ನೀವೇಣ್ಣ, ಈಗ ನೀವೇ ಬರಬೇಕು. ನಮ್ಮ ಪ್ರೀತಿಯ ಶಿವಣ್ಣ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬರಲೇ ಬಿಸಿಲು ಚಪ್ಪಾಳೆ. ನೋಡಿ ಅಣ್ಣ, ನಾನು ಸಿಂಗಲ್ ಆಗಿ ಬರಲ್ಲ, ನಮ್ಮ ರಾಜ್ಬಿ ಶೆಟ್ಟಿ ಅವ್ರನ್ನ ಕರ್ಕೊಂಬರ್ತೀನಿ ಅಂತ ಹೇಳಿ ನಮ್ಮ ಕನ್ನಡದ ಮತ್ತೋರ್ವ ಹೆಮ್ಮೆಯ ನಟ ರಾಜ್ಬಿ ಶೆಟ್ಟಿ ಅವರು ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸರ್ ವೆಲ್ಕಮ್, ಎಲ್ರಿಗೂ ವೆಲ್ಕಮ್. ನನಗೇನು ಅನ್ಸಿದ್ರೆ, ಇದನ್ನ ಇಷ್ಟು ಸುಂದರವಾಗಿ ಕ್ಯಾಪ್ಚರ್ ಮಾಡಿದಂಥ ಸತ್ಯ ಹೆಗಡೆ ಸರ್ನು ನಾವು ಕರೆದು ಬಿಡೋಣ. ಯಾಕಂದರೆ ಈ ವಿಜುವಲ್ ಟ್ರೀಟ್ ಇದೆಯಲ್ಲ, ಅಷ್ಟು ಕಲರ್ಸ್, ಅಷ್ಟು ವಿಜುವಲ್ಸು ನಮಗಾಗಿ ಕೊಟ್ಟಂಥ ಸತ್ಯ ಹೆಗಡೆ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮೇಲಿಂದ ಬರ್ತಿದ್ದಾರೆ. ಸಿನಿಮಾಗಳನ್ನು ಟಾಪ್ ಲೆವೆಲ್ಗೆ ಕರ್ಕೊಂಡು ಹೋಗೋಂಥ ಸತ್ಯ ಹೆಗಡೆ ಅವರು ಟಾಪಿಂದ ಬರ್ತಾ ಇದ್ದಾರೆ. ಆತ್ಮೀಯವಾದ ಸ್ವಾಗತ ನಿಮ್ಮೆಲ್ಲರಿಗೂ. ಓಕೆ, ಇವತ್ತು ಅಣ್ಣ ಸಾಂಗ್ ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊಂತ ಇಲ್ಲಿ ಬಂದರೆ ಎಲ್ಲರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ. ಮೇಡಮ್, ನಾನು ಮ್ಯೂಸಿಕ್ ಡೈರೆಕ್ಟರ್ ಮೇಡಮ್, ಬಟ್ ಡೈರೆಕ್ಟ್ರ್ ಆಗ್ತೀನಿ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನನ್ನನ್ನು ಡೈರೆಕ್ಟ್ ಮಾಡಿದಂಥ ಪುಣ್ಯಾತ್ಮರು ಇಲ್ಲಿದ್ದಾರೆ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನನಗೆ ಥ್ಯಾಂಕ್ ಯು. ಸೊ ಶಿವಣ್ಣ ಯಾವಾಗ ಡೈರೆಕ್ಟ್ ಮಾಡು ಅಂತ ಹೇಳಿದ್ರೆ ಅವತ್ತು ಜವಾಬ್ದಾರಿ ಬಂತು. ಬಟ್ ಏನು ಮಾಡಲಿ, ನನ್ನ ಸಿನಿಮಾನಲ್ಲಿ ಸಾಂಗ್ ಕೂರ್ಸೋಕ್ಕೆ ಕಥೆನಲ್ಲಿ ಆ ಥರ ಜಾಗ ಇಲ್ಲ. ಕಮರ್ಷಿಯಲ್ ಆಗಿ ಸಾಂಗು ಅಥವಾ ಈ ಸಿನಿಮಾ ಬೇರೆ ಥರದ ಒಂದು ಕಥೆ ಇರೋದ್ರಿಂದ. ಬಟ್ ಸಾಂಗ್ ಇಲ್ಲದೆ ಹೆಂಗೆ ನಮ್ಮ ಫ್ಯಾನ್ಸ್ಗೆ, ಶಿವಣ್ಣನ ಫ್ಯಾನ್ಸ್ಗೆ, ಉಪ್ಪಿ ಸರ್ ಫ್ಯಾನ್ಸ್ಗೆ, ರಾಜ್ ಸರ್ ಇದ್ದಾರೆ, ಅವರೆಂಥ ಅದ್ಭುತ ಡ್ಯಾನ್ಸರ್ ಅಂತ ನನಗೆ ಗೊತ್ತು. ಅವ್ರು ಸುಮ್ಮನೆ ಹೇಳ್ತಾರೆ ಹಂಗೆ ಮಾಡಲ್ಲ ಹಿಂಗೆ ಮಾಡಲ್ಲ. ಸೊ ಒಂದು ಕಮರ್ಷಿಯಲ್ ಸಾಂಗು ಒಂದು ಮಾಡೋಣ, ಪ್ರಮೋಷನಲ್ ಆಗಿ ಒಂದು ಸಾಂಗ್ ಮಾಡೋಣ ಅಂತ ಈ ಐಡಿಯಾ ಬಂತು ನನಗೆ. ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಏನಾದರೂ ಒಂದು ಹೊಸದು ಇರಬೇಕಂದ್ರೆ ಕೆಟೋ ಕಿಡ್ಸ್ನ ನಾನು ಇದರಲ್ಲಿ ನೋಡಿದೆ, ಇನ್ಸ್ಟಾಗ್ರಾಮಲ್ಲಿ. ವೆರಿ ವೈರಲ್ ಸರ್ ಅವರು. ಸೊ ನೋಡಿದ ತಕ್ಷಣ ಸರಿ ಇವ್ರನ್ನ ಕರ್ಕೊಂಡು ಯುಗಾಂಡಾಗೆ ಹೋಗಿ ನಾವು ಮಾಡಿದ್ರೆ
ಹೇಗಿರುತ್ತೆ, ವೈ ಡೋಂಟ್ ವಿ ಗೋ ಟು ಯುಗಾಂಡ ಅಂತ ಫಸ್ಟ್ ಪ್ಲ್ಯಾನ್ ಬಂತು. ಆಮೇಲೆ ಅಣ್ಣಗೆ ಹೇಳಿದೆ. ಸೊ ಭಾಳ ಮುಖ್ಯವಾಗಿ ಇವತ್ತವರೆಗೂ ನಾನು ಏನೇನು ಹೇಳಿದ್ದೀನಿ ಅದೆಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತಿರೋದು ರಮೇಶ್ ಅಣ್ಣ. ಅವರು ಏನು ಹೇಳಿದ್ರು ಇಲ್ಲ ಅಂತ ಹೇಳೇ ಇಲ್ಲ. ಇವತ್ತು ಎಷ್ಟು ಚಪ್ಪಾಳೆ ಬರ್ತದೆ, ಎಲ್ಲ ಚಪ್ಪಾಳೆ ಮೊದಲನೇದಾಗಿ ಇವ್ರಿಗೆ ಸಲ್ಲಬೇಕು. ಇವರು ಏನಾದರೂ ಒಂದು ಕಡೆ ಬೇಡಪ್ಪ ಇದು ಅಂದ್ಬಿಟ್ರೆ ನಾನು ಸುಮ್ಮನೆ ಆಗ್ಬಿಡ್ತೀನಿ, ಯಾವುದೂ ಬೇಡ ಅಂದಿಲ್ಲ. ಆ್ಯಂಡ್ ಗೆಟೋ ಕಿಡ್ಸ್ನ ಅಲ್ಲಿ ಹೋಗೋ ಐಡಿಯಾ ಫಸ್ಟ್ ಇತ್ತು, ಬಟ್ ಅಲ್ಲಿ ಹೋದ್ಮೇಲೆ ನಮಗೆ ಕಾಸ್ಟ್ಯೂಮ್ಸು ಟೆಕ್ನಿಕಲಾಗಿ ಎಷ್ಟು ಚೆನ್ನಾಗಿ ತೆಗಿಬೋದಾ ಇಲ್ವೋ ಅಂತ ಒಂದು ಡೌಟ್ ಬಂದಿದ್ದು. ವಿ ಕಾಲ್ ದಮ್, ಅವ್ರು ಸಿಗ್ತಾರೋ ಇಲ್ವೋ ಅಂತಲೂ ಗೊತ್ತಿರಲಿಲ್ಲ. ಪ್ರಯತ್ನ ಪಟ್ವಿ, ಅವರು ರೆಸ್ಪಾಂಡ್ ಮಾಡಿದ್ರು. ಆಮೇಲೆ ನಮ್ಮದೆಲ್ಲ ಪ್ರೊಫೈಲ್ ಕಳಿಸಿದ್ವಿ, ದೇ ಆರ್ ವೆರಿ ಹ್ಯಾಪಿ. ಎಲ್ಲರೂ ಬಂದರು, ಒಂದು 15 ಜನ ಅಲ್ಲಿಂದ ಬಂದರು ಯುಗಾಂಡದಿಂದ. ಬಂದಮೇಲೆ ಜಾನಿ ಮಾಸ್ಟರ್ ಇದನ್ನು ಕೊರಿಯೋಗ್ರಾಫ್ ಮಾಡಿದ್ರು. ಅವ್ರಿಗೂ ಐಡಿಯಾ ಕೇಳಿದ್ಮೇಲೆ ತುಂಬ ಖುಷಿ ಆಗೋರು. ಅವ್ರು ಆ್ಯಕ್ಚುಲಿ ಜಾನಿ ಮಾಸ್ಟರ್ ಹಿಸ್ಟ್ರಿಲಿ ತುಂಬ ಜನರನ್ನು ಹಾಕ್ಕೊಂಡ್ರು, 100-150 ಜನ ಇಲ್ಲದೆ ಅವರು ಶೂಟಿಂಗೇ ಮಾಡೋದಿಲ್ಲ. ಅವರು ಇದು ಈ ಐಡಿಯಾ ಕೇಳಿದ್ರು, ದಿಸ್ ಐಡಿಯಾಸ್ ವೆರಿ ಗುಡ್, ನನಗೆ ಯಾರು ಡ್ಯಾನ್ಸರ್ಸೇ ಬೇಡ, ಸಾರಿ ಸರ್, ನಾನು ಯಾರು ನೋಡಂಗೆ ಇಲ್ಲ. ಹೌದಾ ಸರ್, ಬನ್ನಿ ಸರ್, ಹೊಟ್ಟೆ ಉರಿ ಸರ್ ಅವ್ರಿಗೆ, ಬನ್ನಿ ಕ್ಯಾಮ್ರಾ ನೋಡಬೇಕು. ಡ್ಯಾನ್ಸರ್ಸ್ ಬೇಡ ಅಂತ ಹೇಳ್ಬಿಟ್ಟು ಜಾನಿ ಮಾಸ್ಟ್ರು ಕೊರಿಯೋಗ್ರಾಫ್ ಮಾಡಿದ್ರು. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್, ಒಂದು ಡೌಟು, ನೀವು ಗೆಟೋ ಕಿಡ್ಸ್ ಬಂದಿದ್ದಾರೆ ಅಂತ ಹೇಳಿ ನೀವು ಆಫ್ರೋ ಟಪಾಂಗನ್ನ ಲಾಂಚ್ ಮಾಡಿದ್ರ, ಅಥವಾ ಆಫ್ರೋ ಟಪಾಂಗ್ನ ಲಾಂಚ್ ಮಾಡೋಕ್ಕೆ ಅಂತ ಗೆಟೋ ಕಿಡ್ಸ್ನ ಕರ್ಕೊಂಬಂದ್ರ? ಇಲ್ಲ ಮೇಡಮ್, ಫಸ್ಟ್ ಗೆಟೋ ಕಿಡ್ಸ್ ಐಡಿಯಾ ಬಂತು. ಐಡಿಯಾ ಬಂದಮೇಲೆ ಈಗ ಅವ್ರಿಗೆ ಮ್ಯಾಚ್ ಮಾಡಬೇಕಲ್ಲ, ಫಸ್ಟ್ ಬೇರೆಯೇ ಒಂದು ಸಾಂಗ್ ಮಾಡಿದ್ದೆ ನಾನು. ಆ ಸಾಂಗಿಗೂ ಆಫ್ರೋ ಆ ಹುಡುಗರು ಬಂದಿರೋದಕ್ಕೂ ಒಂದು ಕನೆಕ್ಷನ್ ಸಿಗ್ತಾ ಇರಲಿಲ್ಲ. ಹಾಡು ಚೆನ್ನಾಗಿದ್ರು ಏನೋ ಇದೇನಕ್ಕೆಲ್ಲ ಮ್ಯೂಸಿಕಲಿ ವಿ ಹ್ಯಾವ್ ಟು ಆನ್ಸರ್ ಅಲ್ವಾ ಎವ್ರಿಥಿಂಗ್. ಸೊ ಅದಕ್ಕೆ ಸಾಂಗ್ನೇ ಚೇಂಜ್ ಮಾಡಿದೆ. ಆಮೇಲೆ ಸಾಂಗ್ ಈ ಥರ ಶೇಪ್ ಆಯಿತು. ಹಿಂಗೆ ಶೇಪ್ ಆದಮೇಲೆ ಗೆಟೋ ಕಿಡ್ಸ್ ಎಲ್ಲ ಇರೋದ್ರಿಂದ ಆಫ್ರೋ ಟಪಾಂಗ್ ಅಂತ ಹೆಸರಿಟ್ವಿ ಇದಕ್ಕೆ. ಸೂಪರ್. ಬಟ್ ಸಾಂಗ್ ಅಂತೂ ಸೂಪರ್ ಆಗಿದೆ ಸರ್. ನಾನು ಆಗಲೇ ಹೇಳ್ದಂಗೆ ಒಂದು ಹಾಡನ್ನ ನಿಮ್ಮನ್ನ ಎಪ್ಸಿ ಕುಣಿಸ್ಬೇಕು, ಆ ಥರ ಆ ಹಾಡು ಮ್ಯಾಜಿಕ್ ಮಾಡಬೇಕು. ಆ ಹಾಡು ಇಲ್ಲಿ ಮ್ಯಾಜಿಕ್ ಮಾಡಿದೆ, ಆ ರೀತಿ ಒಂದು ಮ್ಯಾಜಿಕ್ ಮಾಡಿದೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್, ಇವತ್ತು ಜಾನಿ ಮಾಸ್ಟರ್ ಇಲ್ಲ, ಹಾಗಾಗಿ ನಿಮ್ಮ ಹತ್ರ ಕೇಳ್ತಿದ್ದೀವಿ ಆ್ಯಸ್ ಅ ಡಿರೆಕ್ಟರ್. ನಾನು ಹೇಳ್ದಂಗೆ ಒಂದೇ ಒಂದು ಹುಕ್ ಲೈನಲ್ಲಿ 3 ಐಕಾನಿಕ್ ಸ್ಟೆಪ್ಗಳನ್ನ ಕೊರಿಯೋಗ್ರಾಫ್ ಮಾಡೋದು. ಬಿಕಾಸ್ ಅಣ್ಣ ಒಂದು ಕಡೆ ಜೋಗಿ ಸ್ಟೆಪ್ ಮಾಡ್ತಾರೆ, ಉಪ್ಪಿ ಸರ್ ಅವರು ಅವ್ರ ಉಪ್ಪಿ ಸ್ಟೈಲ್ ಮಾಡ್ತಾರೆ, ಆ್ಯಂಡ್ ರಾಜ್ ಅವರು ಹುಲಿ ವೇಷ ಮಾಡ್ತಾರೆ. ಇದು ಮೂರನ್ನ ಹೇಗೆ ಸರ್ ಕೊರಿಯೋಗ್ರಾಫ್ ಮಾಡಿ ಒಂದು ಜಾಗಕ್ಕೆ ಹಾಕ್ತೀರಾ ನೀವು? ಮೇಡಮ್, ಇದು ಸಾಂಗ್ ಕಂಪೋಸ್ ಮಾಡೋಕ್ಕೆ ಮುಂಚೆನೇ ನನ್ನ ತಲೆಯಲ್ಲಿ ಸಾಂಗ್ ಅಂದಿದ ತಕ್ಷಣ ನನ್ನ ಐಡಿಯಾ ಬಂದಿದ್ದೆ. ಈ ಹಾಡಲ್ಲಿ ಎಲ್ಲೇ ಹೋದ್ರೂ ಒಂದು ಜಾಗದಲ್ಲಿ ಅಣ್ಣಂದು ಜೋಗಿ ಸ್ಟೆಪ್ಪು, ಉಪ್ಪಿ ಸರ್ದು ಉಪೇಂದ್ರ ಸ್ಟೆಪ್ಪು, ಆ್ಯಂಡ್ ರಾಜ್ ಸರ್ದು ಹುಲಿ ಇದು ಸ್ಟೆಪ್ಪು ಬರಬೇಕು ಅಂತ ನನ್ನ ತಲೆಯಲ್ಲಿತ್ತು. ಬಟ್ ಎಲ್ಲಿ ಬರೋದು, ಹಾಡು ಹೆಂಗೆ ಬರುತ್ತೆ, ನನಗೆ ಹಾಡು ಬರೋಕ್ಕೆ ಮುಂಚೆ ಬಂದಂಥ ಐಡಿಯಾ ಇದು. ಜಾನಿ ಮಾಸ್ಟರ್ಗೆ ಹೆಂಗೆ ಹೇಳೋದು, ಜಾನಿ ಮಾಸ್ಟರ್ ಎಕ್ಸ್ಟ್ರಾಡಿನರಿ ಕೊರಿಯೋಗ್ರಾಫ್ ಮಾಡಿ ಕಂಪೋಸ್ ಮಾಡಿಬಿಟ್ಟಿದ್ರು. ಅದನ್ನು ನೋಡಿದ್ರೆ ಅಲ್ಲಿ ಎಲ್ಲೂ ಇದನ್ನು ಫಿಟ್ ಮಾಡೋಕ್ಕೆ ಜಾಗನೇ ಬರ್ತಾ ಇರಲಿಲ್ಲ. 3 ದಿನ ಶೂಟಿಂಗ್ ಮಾಡಿದ್ವಿ. ನನಗೆ ಅಲ್ಲಿವರೆಗೂ ಜಾನಿ ಮಾಸ್ಟರ್ಗೆ ಹೇಳೋಕೆ ಒಂಥರ ಅಳಕು, ಹೆಂಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ, ಬಟ್ ಇದೇ ಮಾಸು ಇದು ಬೇಕು ಅಂದ್ಬಿಟ್ಟು 3ನೇ ದಿನ ಒಂದು ಐಡಿಯಾ ಬಂತು. ಸರಿ, ಸಾಂಗ್ ಸೆಂಟ್ರಲ್ ಕಟ್ ಮಾಡೋಣ, ಬಂದ್ಬಿಟ್ಟು ನಾನೊಂದು ಎಂಟ್ರಿ ಕೊಡೋಣ. ಎಲ್ಲ ಕೇಳ್ತಿದ್ರು ನೀವೆಲ್ಲ ಹೋಗಿ ಬರ್ತೀರ ಅಂತ. ಸೊ ಅದು ಎಂಟ್ರಿ ಕೊಟ್ಟು ಅಲ್ಲಿಂದ ಲಾಸ್ಟ್ ಡೇ ಜಾನಿ ಮಾಸ್ಟ್ರಿಗೆ ಇದು ಹೇಳಿದೆ. ಅವರು ಹೌದಾ, ಓಕೆ ಲೆಟ್ಸ್ ಡೂ ಇಟ್ ಅಂತ. ಅವ್ರು ಏನು ಹೇಳಿದ್ರು ಪಾಪ, ಅವರು ಈಸ್ ವೆರಿ ಥ್ಯಾಂಕ್ ಯು ಜಾನಿ ಮಾಸ್ಟ್ರು, ನೀವು ಇವತ್ತಿಲ್ಲ ಬಟ್ ಯು ಆರ್ ದ ಹೀರೋ. ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡಿಕೊಟ್ರು. ಆ ಪೋರ್ಷನ್ ಲಾಸ್ಟ್ ಹಾಫ್ ಡೇ ಇತ್ತು ಅಷ್ಟೇ. ಆ ಹಾಫ್ ಡೇನಲ್ಲಿ ನೀವು ನೋಡಿದಂಥ ಆ ಲಾಸ್ಟ್ ಮೂಮೆಂಟ್ಸ್ಗಳು ಬಂದಿದ್ದು ಸರ್. ಎಲ್ಲ ಇತ್ತು, ಒಂದು ಮಿಸ್ಸಿಂಗು ಸರ್. ಅಣ್ಣ ಅರ್ಜುನ್ ಸರ್ ಬರ್ತಾರಣ್ಣ, ಸ್ಟೈಲಾಗಿ ಏನೋ ಹೇಳ್ತಾರಣ್ಣ, ಹಂಗೆ ಹೊರಟೋಗ್ಬಿಡ್ತಾರೆ. ಅವ್ರ ಕೈಲಿ ಒಂದು ಮೂಮೆಂಟ್ ಮಾಡಿಸ್ಬೇಕಿತ್ತಲ್ಲ ಅಣ್ಣ. ನಮ್ಮ DKD ಜಡ್ಜ್ ಅವರು DKD ಎಷ್ಟು ಸಖತ್ತಾಗಿ ಸ್ಟೆಪ್ಗಳನ್ನ ಹಾಕಿದ್ರು ಅಲ್ವಾ ಅಣ್ಣ? ಕರೆಕ್ಟ್ ಅಲ್ಲ ಅಣ್ಣ? ಅವ್ರಿಗೆ ಆ್ಯಕ್ಚುಲಿ ಡಾನ್ಸ್ ನಾಲೆಜ್ ತುಂಬ ಚೆನ್ನಾಗಿದೆ. ನೀವು ಗೊತ್ತಿಲ್ಲ ಅವ್ರ ಡ್ಯಾನ್ಸಿಂಗ್ ಸ್ಕಿಲ್ಸ್ ಬಗ್ಗೆ. ಈಗ ಮಾಡ್ತಾರೆ. ಅಣ್ಣ ಇದ್ದಾರೆ, ರಾಜ್ ಇದ್ದಾರೆ. ಅಲ್ಲ, ಸಿನಿಮಾದಲ್ಲಿ ನೀವು ಮಾಡಿದ್ರಿ, ಅವ್ರು ಮಾಡಿರಲಿಲ್ಲ. ಈಗ ಜನ್ಯಾಜಿ, ಉಪ್ಪಿ ಸರ್ ಬಂದಿಲ್ಲ, ಉಪ್ಪಿ ಸರ್ ಸ್ಟೆಪ್ನ ನೀವು ಮಾಡಬೇಕು, ಆ್ಯಂಡ್ ಶಿವಣ್ಣ ನಮ್ಮ ಜೋಗಿ ಸ್ಟೆಪ್ ಮಾಡಬೇಕು, ರಾಜ್ ಸರ್ ಅವರು ಆ ಹುಲಿ ವೇಷ ಮಾಡ್ಬೇಕು. ಈ ಟ್ರಯೋನ ಸ್ಟೇಜ್ ಮೇಲೆ ನೋಡ್ಬೇಕಂತ ನಮ್ಗೊಂದು ಆಸೆ. ಬರ್ಲಿ ಚಪ್ಪಾಳೆ ನಮ್ಮ ರಾಜ್ ಶೆಟ್ಟಿಗೆ, ಅಣ್ಣಂಗೂ ಬರ್ಲಿ ಚಪ್ಪಾಳೆ. ಎಂತ ಹೇಳ್ತೀರಿ ಸರ್? ಮಾಡಿಲ್ಲ ಅಲ್ಲ ಸರ್, ಮಾಡಕ್ ಬರಲ್ಲ. ಲಿರಿಕ್ಸ್ ಬರ್ದು ಹಾಡಿದ್ದಾರೆ, ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು. ಆ್ಯಂಡ್ ನಿಶಾನ್ ರಾಯ್ ಅವರು ಮಂಗಳೂರಲ್ಲಿರೋದ್ರಿಂದ ಆ ತುಳು ಏನು ಲಿರಿಕ್ಸ್ ಬಂದಿದೆ ಅದನ್ನು ನಿಶಾನ್ ರಾಯ್ ಬರೆದಿದ್ರು, ಅವರೇ ಹಾಡಿರೋದು, ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು. ಇದನ್ನು ನಿಮ್ಮೆಲ್ಲರಿಗೂ ತಲುಪಿಸ್ತಾ ಇರೋದು ಆನಂದ್ ಆಡಿಯೋ ಅವರು. ಸೊ ಶ್ಯಾಮ್ ಸರ್ ಇವತ್ತಿಲ್ಲ. ಸೊ ಶ್ಯಾಮ್ ಸರ್, ಐ ಆಮ್ ಮಿಸ್ಸಿಂಗ್ ಯು, ಬಟ್ ಆನಂದ್ ಆಡಿಯೋಗೆ ತುಂಬ ಹೃದಯ ಧನ್ಯವಾದ. ಆ್ಯಂಡ್ ಉಪ್ಪಿ ಸರ್, ತುಂಬ ಮಿಸ್ ಮಾಡ್ತಾ ಇದ್ದೀನಿ ನಿಮ್ಮನ್ನು. ವಿ ಲವ್ ಯು ಉಪ್ಪಿ ಸರ್. ಸಿ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಅರ್ಜುನ್ ಸರ್, ಥ್ಯಾಂಕ್ ಯು ವೆರಿ ಮಚ್. ರಮೇಶ್ ಸರ್, ನಿಮ್ಮ ಹತ್ರ
ಈ ಸಾಂಗ್ ಹೆಂಗೆ ಬಂತು ಅಂತ ಹೇಳಿದ್ರೆ ಇದು ಫಸ್ಟು ಇದು ಅರ್ಜುನ್ ಸಾರ್ಗೆ ಹೇಳ್ಬೇಕು. ಈ ಸಾಂಗನ್ನು ಮುಖ್ಯವಾಗಿ ಕಾರಣ ಈ ಎನರ್ಜಿ. ಇವಾಗ ಈ ಡ್ಯಾನ್ಸ್ ಆಡಬೇಕಾದ್ರೆ ನಾನು ಫಸ್ಟು ಶಿವಣ್ಣನಿಗೆ ನಾನು ಚಿರಋಣಿ ಆಗಿರ್ತೀನಿ. ಯಾಕೆಂದರೆ ಅವರು ಹಾಸ್ಪಿಟ್ಲಿಂದ ಬಂದು ಬರೀ 15 ದಿವಸಕ್ಕೆ ಬಂದಿದ್ದು ಸೆಟ್ಗೆ. ಇದು ನಾನು ಹೇಳಲೇಬೇಕು. ನಮ್ಮ ಶೂಟಿಂಗ್ ಮುಗಿಸ್ಕೊಂಡು ಫಾರಿನ್ಗೆ ಹೋದರು ಆಪ್ರೇಷನ್ಗೆ, ಮುಗಿಸ್ಕೊಬಂದು 15 ದಿವಸಕ್ಕೆ ನಮ್ಮ ಸೆಟ್ಟಿಗೆ ಬಂದರು. ಅಂದರೆ ನನಗೆ ಈ ಎನರ್ಜಿ ನಿಜವಾಗ್ಲೂ ಎಲ್ಲೂ ನೋಡಿಲ್ಲ, ನಾನು ಯಾರನ್ನೂ ಇನ್ಮೇಲೆ ನೋಡೋಲ್ಲ ಅನಿಸುತ್ತೆ. ಬಟ್ ನಮ್ಮ 45 ಸಪೋರ್ಟ್ ಕೊಟ್ಟಿರೋದು ಶಿವಣ್ಣ, ನಿಮಗೆ ಹ್ಯಾಂಡ್ಸ್ ಅಪ್ ಶಿವಣ್ಣ, ನಿಜವಾಗ್ಲೂ ನನ್ನಂತ. ಯಾಕೆಂದರೆ ನಾನು ಆ ಸಾಂಗಲ್ಲಿ ನಾನು ಒಂದು 2 ದಿನ ಹೋಗಿದ್ದೆ, 2-3 ದಿನ ಸೆಟ್ಗೆ ಹೋಗಿದ್ದೆ. ಆ ಎನರ್ಜಿ ಅಂತ ಹೇಳಿದ್ರೆ ನಾವು ಒಂದು ಏನಪ್ಪ ಹಾಸ್ಪಿಟ್ಲಿಂದ 15 ದಿವಸ ರೆಸ್ಟ್ ತೊಗೊಂಡು ನಮ್ಮ ಸೆಟ್ಟಿಗೆ ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ಈ ಕೆಲಸ ಯಾರೂ ಮಾಡಲ್ಲ. ಈ ಪ್ಯಾಷನ್ ಅಂತೀವೋ ಅದು ಏನಂತೀವೋ ಅದು ನನಗೆ ಸರಿಯಾಗಿ ಹೇಳೋಕ್ಕೆ ಬರೋಲ್ಲ. ಬಟ್ ನಿಜವಾಗ್ಲೂ ಆ ಶಿವಣ್ಣನ ಥರ ಇನ್ನು ಯಾರು ಮಾಡೋಕ್ಕಾಗಲ್ಲ, ಸಾಧ್ಯ ಇಲ್ಲ ಅನ್ಕೋತೀನಿ ನಾನು, ನನಗೆ ಅಂತ. ಬಟ್ ಈ ಸಾಂಗ್ ಹೆಂಗೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಇದೆ, ನಾವು ಇಬ್ಬರು ಕೂತ್ಕೊಂಡು ಅಣ್ಣ ಇದೆಲ್ಲ ಒಂದು ರೀಲ್ಸ್ ನೋಡ್ತಾ ಇದ್ದೆ, ಈ ಡ್ಯಾನ್ಸ್ ಕರ್ಕೊಬಂದು ಮಾಡ್ಬೋದಾ ಅಂತ ಹೇಳಿದ್ರು. ಮಾಡಿಸಿ ಸರ್ ಅಂತ ಹೇಳಿದೆ. ಅದಕ್ಕೆ ಯಾರು ಸರ್ ಹಿಡಿಯೋದು, ಅವ್ರನ್ನ ಯಾರು ಕರ್ಕೊಂಬರೋದು ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಸಿ ಜಿ ಅವರು ಅವರೇ ನಂಬರ್ ಕೊಟ್ಟು, ಯಶ್ ಗೌಡ ಸರ್. ಯಶ್ ಗೌಡ ಅವರು ಈ ಪಿಕ್ಚರ್ಗೆ ಒಂದು ಪಿಲ್ಲರ್ ಥರ ಸಿ ಜಿಗೆ ಸರ್. ಅವರೇ ಈ ಪಿಕ್ಚರ್ ಇನ್ನೊಂದು ಕಾಣದ ಹೀರೋ ಅಂದರೆ ಅವರೇ ಸರ್. ಅಲ್ಲ ಇವಾಗ ಕಾಣ್ತಾರೆ ಇವಾಗ, ಯಾಕಂದ್ರೆ ಅವರೇ ಕಾಣಬೇಕು ಇವಾಗ. ಅಲ್ಲ, ಯಾಕೆ ಕಾಣ್ತಿರ್ಲಿಲ್ಲ ಅಂತ ಹೇಳ್ಬೇಕು ನೀವು. ಅಲ್ಲ ಹೇಳ್ತೀವಿ ಇವಾಗ ಕಾಣ್ತಾರೆ. ಯಶ್ ಗೌಡ ಅವರು ತುಂಬ ಚೆನ್ನಾಗಿ ಸಿ ಜಿ ಮಾಡ್ತಾ ಇದ್ದಾರೆ. ಅವರೇ ಇವಾಗ ಇವರು ನಮ್ಮ ಅರ್ಜುನ್ ಸರ್ಗೆ ನಂಬರ್ ಕೊಟ್ಟು ಅವ್ರು ಕಾಂಟ್ಯಾಕ್ಟ್ ಮಾಡಿ, ನಮಗೆ ಗೊತ್ತಲ್ಲ ಇಂಗ್ಲೀಷ್ ಬರೋಲ್ಲ, ಹಿಂದಿ ಬರೋಲ್ಲ, ಏನು ಕನ್ನಡ ಮಾತಾಡ್ತೀವಿ ಸರ್, ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ವೀಸಾ ಹಾಕಿ ಅವ್ರನ್ನ ಕರೆಸೋದು ಹೆಚ್ಚು ಕಮ್ಮಿ ಒಂದು 2 ತಿಂಗಳಾಯಿತು. ಆ ಪ್ರೊಸೀಜರ್ ಎಲ್ಲ ಬಂದು ಪಾಪ ಅವರು ಅವ್ರಿಗೆ ಅವ್ರು ಬಂದು ಡ್ಯಾನ್ಸ್ಗೆ ಎಷ್ಟು ಕ್ರೇಜಾಗಿ ಡ್ಯಾನ್ಸ್ ಮಾಡಿದ್ರು. ಯಾಕಂದರೆ ಅವ್ರನ್ನ ಒಪ್ಕೋಬೇಕು ಅವ್ರಿಗೆ ಪಾಪ. ಯಾಕೆ ಇವರು ಹೇಳ್ದಂಗೆ ಮಾಡಿ ಪಾಪ ಈ ಟೈಮಿಂಗ್ಸ್ ಬಂದು ಇದು ಮಾಡಿ ಅದೆಲ್ಲ ಚೆನ್ನಾಗಿ ಮಾಡಿದ್ರು ಅವರು. ನಮ್ಗೆ ತುಂಬ ಇಷ್ಟ ಆಯಿತು ಈ ಡ್ಯಾನ್ಸು. ಮತ್ತು ಹೆಂಗೆ ಸರ್ ಮಾಡ್ತೀರಾ, ಇದು ನಮ್ಮ ಇಂಡಿಯನ್ ಪಿಕ್ಚರು, ನೀವು ಅವ್ನು ಕರ್ಕೊಬಂದು ಇಲ್ಲಿ ಹೆಂಗೆ ಸರ್ ಡ್ಯಾನ್ಸ್ ಮಾಡ್ತೀರಾ, ಹೆಂಗೆ ಮ್ಯೂಸಿಕ್ ಮಾಡ್ತೀರಾ ಅಂದರೆ, ಅಣ್ಣ ನಾನು ಮಾಡ್ತೀನಿ ಅಣ್ಣ ಅಂತ ಹೇಳ್ಬಿಟ್ಟು ಇವಾಗ ಸ್ಕ್ರೀನ್ ಮೇಲೆ ನೋಡಿದ್ರೆ ಇದು ನನಗೆ ಗೊತ್ತಿದ್ದ ಇಂಡಿಯನ್ ಬೆಸ್ಟ್ ಸಾಂಗ್ ಅನಿಸುತ್ತೆ. ಇದುವರೆಗೂ ಯಾರೂ ಕರ್ಕೊಬಂದಿಲ್ಲ, ಇಂಡಿಯಾದಲ್ಲೇ ಯಾರೂ ಕರ್ಕೊಬಂದಿಲ್ಲ ಜಿಕೋ ಕಿಡ್ಸ್ನ. ಫಸ್ಟ್ ನಮ್ಮ 45 ಪಿಕ್ಚರ್ಗೆ ಕರ್ಕೊಬಂದಿರೋದು. ತುಂಬ ಚೆನ್ನಾಗಿ ಬಂದಿದೆ ಸರ್, ತುಂಬ ಥ್ಯಾಂಕ್ಸ್ ಸರ್. ನಮ್ಮ ರಾಜ್ವಿ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಇವಾಗ ನೋಡಿದ್ರಲ್ಲ ಡ್ಯಾನ್ಸು, ಒಳ್ಳೆ ಡ್ಯಾನ್ಸರ್ ಸರ್ ನೀವು. ಇಲ್ಲ ಸರ್, ಒಳ್ಳೆ ಡ್ಯಾನ್ಸ್ ಮಾಡಿದ್ದೀರಾ ಇದೆಂತ. ನಿಮಗೂ ಫುಲ್ ಎನರ್ಜಿ ಸರ್. ಎನರ್ಜಿಯಲ್ಲಿ ಎಷ್ಟು ಡ್ಯಾನ್ಸರ್, ಈ ಕಾಲು ಎತ್ತಿ ಅಲ್ಲಿ ಹಾಕ್ತೀರ, ಆ ಕಾಲು ಎತ್ತಿ ಇಲ್ಲಿ ಹಾಕಿ, ಹೆಂಗೆ ಸರ್ ಡ್ಯಾನ್ಸ್ ಮಾಡಿದ್ದೀರಿ ಸರ್. ಚೆನ್ನಾಗಿ ಅದೇ ಡ್ಯಾನ್ಸ್, ಈ ಕಾಲೆತ್ತಲ್ಲಿ ಅದನ್ನೇ ಹೆಂಗೆ ನಂದು ಆಗಲ್ಲ ಅದರಲ್ಲಿ, ಅದು ಟ್ರೈನಿಂಗ್ ಬೇಕು. ಇನ್ನು ನಮ್ಮ ಉಪ್ಪಿ ಸಾರ್ ಇಲ್ಲ, ನಾವು ಮಿಸ್ ಮಾಡ್ಕೊಂಡಿದ್ದೀವಿ, ಒಂದು ಶೂಟಿಂಗಿಂದ ಬಂದಿಲ್ಲ. ಗುರುಗಳೇ ಸ್ವಲ್ಪ ಶೂಟಿಂಗ್ ಇದೆ ಅಂತ ಹೇಳಿದ್ರು. ಪರವಾಗಿಲ್ಲ ಸರ್ ಅಂದರು. ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ಅವರು ಬರ್ತಾರೆ. ಅವ್ರದ್ದು ಎಲ್ಲ ಸ್ಟೆಪ್ಪುಗಳು, ಯಾಕೆಂದರೆ 3 ಜನ ಸ್ಟೆಪ್ಪುಗಳು, ಅದನ್ನು ಇದು ಮಾಡಿ ಅದನ್ನು ಏನೇ ಆಗಲಿ ಅದು ಕ್ರೆಡಿಟ್ ಡೈರೆಕ್ಟರ್ಗೆ ಹೋಗಬೇಕು. ಯಾಕೆಂದರೆ ಅದನ್ನು ಪ್ಲ್ಯಾನ್ ಮಾಡಿ ಮಾಡೋದು. ಆಮೇಲೆ ನಮ್ಮ ಕ್ಯಾಮ್ರಾಮ್ಯಾನು ಸತ್ಯ ಹೆಗ್ಡೆ ಸಾರು ನೀಟಾಗಿ ಇದು ಮಾಡಿದ್ದಾರೆ. ಆ ಫೋಟೋಗ್ರಫಿ ಆಗಲಿ, ಇವಾಗ ನೋಡಿ ನಾವು ಅದನ್ನು ಶೂಟಿಂಗ್ ಮಾಡಿದ್ದು ಎಲ್ಲೋ ತೋರಿಸಿ ನೋಡಿದ್ರೆ ಇವು ಯಾವ ಕಾಡಲ್ಲಪ್ಪ ಶೂಟಿಂಗ್ ಮಾಡಿದ್ವಿ ಒಂಥರ ಕಾಣ್ತಾ ಇದೆ. ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಬಂದಿದೆ. ಫಸ್ಟು ನಮ್ಮ ಮಾಧ್ಯಮದವರಿಗೆ ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ. ಈ ಸಾಂಗ್ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ದೀವಿ. ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಾವು ಜಿಕೋ ಕಿಡ್ಸ್ ತಗೊಬಂದು ಒಂದು ಸಾಂಗ್ ಮಾಡಿದ್ದೀವಿ. ನಿಮ್ಮ ಸಪೋರ್ಟ್ ಚೆನ್ನಾಗಿರಲಿ. ಈ ಸಾಂಗೇ ಹಿಂಗಿದ್ರೆ ಪಿಕ್ಚರ್ ಹೆಂಗಿರುತ್ತೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಸ್ಮಾಲ್ ಬಿಟ್ಟು ತೋರಿಸಿದ್ದಾರೆ ನಿಮಗೆ ಪಿಕ್ಚರ್ದು. ಶಿವಣ್ಣದು, ಉಪೇಂದ್ರ ಸಾರ್ದು, ಇದು ನಮ್ಮ ರಾಜ್ವಿ ಶೆಟ್ಟಿದು. ನೀವು ನೋಡಿ ಈ ಸಾಂಗೇ ಹಿಂಗಿದ್ರೆ ಪಿಕ್ಚರ್ ಹೆಂಗಿರುತ್ತೆ ಅಂತ ನೀವೇ ಊಹೆ ಮಾಡ್ಕೋಬೋದು ಅಂತ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ವೇದಿಕೆ ಮೇಲೆ ಆಗಮಿಸ್ತಿದ್ದಾರೆ ವೆಲ್ಕಮ್ ಫರ್ನೂಷ್ ಆ್ಯಂಡ್ ವೆಲ್ಕಮ್ ಯಶ್ ಸರ್. ಕ್ಯಾಮ್ರಾ ಇದೆ ಹಿಂದ್ಗಡೆ, 45 ಪಿಕ್ಚರ್ದು ಪೋಸ್ಟರ್ ಇದೆ. ಶಿವಣ್ಣನ ಲುಕ್ ನೋಡಿ, ಉಪ್ಪಿ ಸರ್ ಕದರ್ ನೋಡಿ, ಮಧ್ಯದಲ್ಲಿ ರಾಜ್ ಸರ್ ಇದ್ದಾರೆ, ಎದುರುಗಡೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಇವಾಗ ಹೇಳಿ, ಡಿಸೆಂಬರ್ 25 ಗ್ಯಾರಂಟಿ ಏನು
ಕ್ರಿಸ್ಮಸ್ ಗ್ಯಾರಂಟಿ ಬರುತ್ತೆ. 45 ರಿಲೀಸ್ ಆಗ್ಬೇಕಲ್ಲ ಸರ್, ಅದೇಳಿ. ಅದೇ 45 ಫಿಲ್ಮ್ ಡಿಸೆಂಬರ್ 25. ಅಯ್ಯೋ ಸರ್, ಡಿಸೆಂಬರ್ 5 ಅಂತಿದ್ದಾರೆ ಸರ್. ಬೇಗ ಬಂದ್ರೆ ಪರವಾಗಿಲ್ಲ. ಇಲ್ಲ, ಡಿಸೆಂಬರ್ 25 45 ರಿಲೀಸ್ ಆಗ್ತದೆ. ವರ್ಕ್ ತುಂಬಾ ಫಾಸ್ಟ್ ಆಗಿ ವರ್ಕ್ ಕಂಪ್ಲೀಟ್ ಆಗ್ತದೆ. ತುಂಬಾ ಅರ್ಜುನ್ ಸರ್ದು ವಿಷನ್ ಇದೆಯಲ್ಲ, ತುಂಬಾ ಕಾಂಪ್ಲೆಕ್ಸ್ ವಿಷನ್. ಸೊ ಇದನ್ನ ಮಾಡೋದಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಟೈಮ್ ತಗೊಂತು. ಸೊ ನಾವು ಆಗಸ್ಟ್ 15 ರಿಲೀಸ್ ಮಾಡಬೇಕು ಅಂತ ನಾವು ಆಗಸ್ಟ್ 15 ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು ಕೂಡ ಅದನ್ನ ನಾವು ಟೈಮಿಗೆ ಇದು ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಏನು ಆ ವಿಷನ್ ಏನಿದೆ ಅದನ್ನ ನಾವು ಮೀಟ್ ಮಾಡಕ್ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಟೈಮ್ ತಗೊಂಡ್ರು ಪರವಾಗಿಲ್ಲ, ಒಂದು ಒಳ್ಳೆ ಕ್ವಾಲಿಟಿ ಫಿಲ್ಮ್ನ ಮಾಡೋಣ ಅಂತ ಪ್ರೊಡ್ಯೂಸರ್ ಸರ್ ನಮಗೆ ತುಂಬ ಪ್ರೋತ್ಸಾಹಿಸಿ ಟೈಮ್ ಕೊಟ್ಟರು. ಸೊ ಈಗ ಡಿಸೆಂಬರ್ 25ಗೆ ಫಿಲ್ಮ್ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡು ಎಲ್ಲ ಅದಕ್ಕೇನು ಬೇಕು ವರ್ಕ್ ಅದು ತುಂಬ ಫಾಸ್ಟಾಗಿ ಮೂವ್ ಆಗ್ತದೆ. ಸೊ ಆಲ್ಮೋಸ್ಟ್ ಫಿನಿಶ್ ಆಗಿದೆ. ಸೊ ಲಾಸ್ಟ್ ಫಿನಿಶಿಂಗ್ ಟಚಲ್ಲಿ ಇವಾಗಿದ್ದೀವಿ. ಸೊ 25 ಡಿಸೆಂಬರ್ಗೆ ಖಂಡಿತ ಬರುತ್ತೆ ಫಿಲ್ಮ್. Thank you, yes sir. Farnoosh, you want to share some words? So ನಮ್ಮ ಟೀಮ್ ಸೊ ಆಲ್ ಓವರ್ ದ ವರ್ಲ್ಡ್ ಇದ್ದಾರೆ. ನಮ್ಮದು ಮಾರ್ಸ್ ಕಂಪನಿ ಕೆನಡಾದಲ್ಲಿ ಇರೋದು. ಸೊ ನಮ್ಮ ಬೇಸಿಕಲಿ ಎಲ್ಲ ಈ ಫಿಲ್ಮ್ದು ಎಲ್ಲ ಪ್ಲಾನಿಂಗ್ನು ಕೂಡ ನಾವು ಟೊರೊಂಟೊದಲ್ಲಿ ಮಾಡಿದ್ದೀವಿ. ಸೊ ಮೆಜಾರಿಟಿ ಆಫ್ ದ ವರ್ಕ್ ಎಲ್ಲ ಟೊರೊಂಟೊದಲ್ಲೇ ಮಾಡ್ತಿದ್ದೀವಿ ಕೂಡ. ಸೊ ಇವರು ನಮ್ಮ ಇರಾನ್ ಟೀಮ್ ನಮ್ಮ ಕಂಪ್ನಿಯಲ್ಲಿದೆ, ನಮ್ಮ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಿದ್ದಾರೆ. ಸೊ ಹಂಗಾಗಿ ಇವ್ರನ್ನ ಇಲ್ಲೇ ಕರೆಸ್ಕೊಂಡ್ವಿ. ನಾವು ಸ್ವಲ್ಪ ವರ್ಕ್ನ ಸ್ಪೀಡ್ ಮಾಡೋಣ ಅಂತ ಅಂದ್ಬಿಟ್ಟು ಆಗಸ್ಟ್ 15 ಆಗಲಿಲ್ಲ ಅನ್ನೋದಕ್ಕೋಸ್ಕರ ಇವಾಗ ನಮ್ಮ ಕೆಲವು ಟೀಮ್ ಮೆಂಬರ್ಸ್ನ ಇಲ್ಲೇ ಕರೆಸ್ಕೊಂಡು ನಾವು ಇಲ್ಲಿ ವರ್ಕ್ ಮಾಡ್ತಿದ್ದೀವಿ. ಸೊ ನಾವು ಇದು ಫಸ್ಟ್ ನಮ್ಮ ಕನ್ನಡದಲ್ಲಿ ಮಾತ್ರ ಅಲ್ಲ, ಇಂಡಿಯಾದ ಫಸ್ಟ್ ಫಿಲ್ಮ್ ನಾವು ವರ್ಕ್ ಮಾಡ್ತಿರೋದು ಮಾರ್ಸ್ ಸಂಸ್ಥೆಯಿಂದ. ಸೊ ನಾವು ಆಲ್ಮೋಸ್ಟ್ ನಾನು 18 ಇಯರ್ಸಿಂದ ಹಾಲಿವುಡ್ ಫಿಲ್ಮ್ಸ್ಗಳಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ಲಾಸ್ಟ್ 7 ಇಯರ್ಸಿಂದ ನಮ್ಮ ಮಾರ್ಸ್ ಸಂಸ್ಥೆ ನಾನು ಸ್ಟಾರ್ಟ್ ಮಾಡಿ ನಾನು ಅದರ ಅಂಡರಲ್ಲಿ ವರ್ಕ್ ಮಾಡ್ತಿದ್ದೀವಿ. ಸೊ ಇದು ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಫಿಲ್ಮ್. ಸೊ ಈ ಕ್ವಾಲಿಟಿ ಏನಿದೆ, ನಾವು ಎಲ್ಲ ಫಿಲ್ಮ್ಗಿಂತ ಒಂದು ಒಳ್ಳೆ ಲೆವೆಲಲ್ಲಿ ಬರಬೇಕು ಅಂತ ನಾವು ಈ ಅರ್ಜುನ್ ಸರ್ದು ವಿಷನ್ನ ಹೊರಗೆ ತರೋದಕ್ಕೆ ಟ್ರೈ ಮಾಡ್ತಿದ್ದೀವಿ. ಥ್ಯಾಂಕ್ ಯು. Farnoosh, you want to share few words on stage for us? Thank you for everything. Thank you, Mr. Yash. And 45 released by 25th of December. No worry. Thank you. Because she knows the pressure. Because I know. Thank you, Farnoosh. Thank you. She understood. She didn't have to explain anything. She has that pressure. Yeah. Yes, sir. ನಿಮ್ಮ ಹತ್ರ ಏನೋ ಪ್ರಶ್ನೆ ಕೇಳಿದ್ರೆ ಅನ್ಕೊಂತೀನಿ ಸುಬ್ರಹ್ಮಣ್ಯ ಸರ್. ಹಾಲಿವುಡ್ದು 7-8 ಸಿನಿಮಾ ಮಾಡಿದ್ದೀನಿ ಅಂತೆಲ್ಲ ಅಂದ್ರೆ ಈ ಥರದ ಕೆಲಸಗಳಿಗೆ ಎಷ್ಟು ಟೈಮ್ ಬೇಕಾಗತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಅಂತ ಲೆಕ್ಕ ಅದ್ರದ್ದು ಅಲ್ವೇ. ಈಗ ಆಗಸ್ಟ್ 15ಕ್ಕೆ ಅವ್ರು ರಿಲೀಸ್ ಮಾಡ್ತಾರೆ ಅಂತ ಅನೌನ್ಸ್ ಮಾಡುವುದಕ್ಕೆ ಸಾಕಷ್ಟು ಮೊದಲೇ ಈ ಡೇಟ್ಗಳನ್ನ ಹೇಳಿರ್ತಾರೆ ನಿಮಗೆ. ಆ ಡೇಟಿಗೆ ಆಗಲ್ಲ ಅನ್ನೋದನ್ನು ನಿಮಗೆ ಹೇಳಲಿಕ್ಕೆ ಆಗಿರಲಿಲ್ವಾಗ. ನಾನು ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಸಾಮಾನ್ಯವಾಗಿ ಇಲ್ಲಿ ಯಾವುದೇ ಸಿನಿಮಾದ ಒಂದು ಡೇಟ್ ಅನೌನ್ಸ್ ಮಾಡೋದಕ್ಕೆ ಸಾಕಷ್ಟು ಮೊದಲೇ ಯೋಚನೆ ಮಾಡ್ತಾ ಇರ್ತಾರೆ. ಈಗ ಡಿಸೆಂಬರ್ 25ಕ್ಕೆ ಅಂತ ಹೇಳಬೇಕಾದ್ರೆ ಅವತ್ತು ಇನ್ನೊಂದು ಸಿನಿಮಾ ಇದ್ದರೂ ಕೂಡ ಅವತ್ತು ಅದೇನೋ ಅವ್ರ ಪ್ಲ್ಯಾನಿಂಗು, ಅದರ ಪ್ರಚಾರ, ಇನ್ನೇನೇನೋ ಕೆಲಸಗಳಿರ್ತವೆ. ಈಗೇನು ಹೇಳಿದ್ರಿ 25ಕ್ಕೆ ರಿಲೀಸ್ ಆಗುತ್ತೆ ಅಂತ. ನೀವು ಆ ಸಿನಿಮಾ 25ಕ್ಕೆ ರಿಲೀಸ್ ಆಗಬೇಕಾದ್ರೆ ಅದಕ್ಕಿಂತ ಹಿಂದಕ್ಕೆ ಎಷ್ಟು ಸಮಯ ಅವರಿಗೆ ಕೆಲಸ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೋತೀನಿ. ಹಾಲಿವುಡ್ ಸಿನಿಮಾಗಳಲ್ಲೆಲ್ಲ ಕೆಲಸ ಮಾಡಿದವ್ರು ನೀವು. ಅಂದರೆ ನೀವು ಯಾವಾಗ ಅವರಿಗೆ ಪರ್ಫೆಕ್ಟ್ ಇದು ಕೊಡ್ತಾ ಇದ್ದೀರಿ ಈಗ? ಸೊ ಈಗ ಒಂದು ಫಿಲ್ಮ್ನ ಕಂಪ್ಲೀಟ್ ಮಾಡೋದು ಅಂತಂದರೆ ಇಟ್ ಜಸ್ಟ್ 1% ಜಾಬ್ ಅಲ್ಲ. ಸೊ ಹಂಡ್ರೆಡ್ಸ್ ಆಫ್ ಪೀಪಲ್, ತುಂಬ ಡಿಪಾರ್ಟ್ಮೆಂಟ್ಸಿಂದ ಎಲ್ಲರನ್ನೂ ಕೂಡ ಒಂದು ಗ್ರೂಪ್ ಎಫರ್ಟ್ ಇದೆ. ಸೊ 1% ಅಲ್ಲದೇ ಇರೋದ್ರಿಂದ ಸೊ ನಾವು ಕೂಡ ಇಂಡಿಯಾದಲ್ಲಿ ಫಸ್ಟ್ ಫಿಲ್ಮ್ ವರ್ಕ್ ಮಾಡ್ತಿರೋದು. ಸೊ ನಾವು ಕೂಡ ಕಲಿತಾ ಇದೀವಿ ಯಾವ ಥರ ಅಂತ ಎಲ್ಲ ಟೀಮ್ ಜೊತೆ ವರ್ಕ್ ಮಾಡೋದಕ್ಕೆ. ಇಲ್ಲ, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಇದೆಯಲ್ಲ, ಪಾಪ ಅರ್ಜುನ್ ಸಂಜೆ ಫಸ್ಟ್ ಸಿನಿಮಾಕ್ಕೆ ಆಗಬಾರ್ದಾಗಿತ್ತು. ಹೌದು, ಇಲ್ಲ ಹೌದು ಸರ್. ಸೊ ಈಗ ನಾವು ಟ್ರಯಲ್ ಆ್ಯಂಡ್ ಎರರ್ ಅಂತ ಹೇಳ್ತಿಲ್ಲ. ಅಫ್ಕೋರ್ಸ್ ನಾವು ಅದಕ್ಕೆ ಏನು ಬೇಕಾದಲ್ಲ. ಅಲ್ಲ, ಫಸ್ಟ್ ಸಿನಿಮಾ ಅಂತಂದಾಗ ಇಟ್ಸ್ ಎ ಟ್ರಯಲ್ ಆ್ಯಂಡ್ ಎರರ್. ನೀವು ಹಾಲಿವುಡ್ ಅಂತ ಹೇಳಿದ್ಮೇಲೆ ಪಾಪ ಅವರು ಪ್ರೊಡ್ಯೂಸರ್ ಏನು ಅಂದ್ಕೊಂಡಿರ್ತಾರೆ, ನಮ್ಮ ಟೈಮಿಗೆ ಸಿಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆಮೇಲೆ ಯಾವುದೇ ಸಿನಿಮಾ ರಿಲೀಸಿಗೆ ಒಂದು 2-3 ತಿಂಗಳ ಮೊದಲೇ ಅವರು ಪ್ರಚಾರದ
ಇವತ್ತಿನ ಪ್ರಚಾರದ ಇದು ಬೇರೆನೇ ದಾರಿ ಇದೆ. ಡಿಜಿಟಲ್ ನಿಮ್ಗೆ ಗೊತ್ತಿದೆ, ಡಿಜಿಟಲ್ ಮಾರ್ಕೆಟಿಂಗ್ ಅದು ಇದು. ಆಮೇಲೆ ಇವರು ಒಂದೇ ಇದರಲ್ಲಿ ಮಾಡಲಾರು ಬೇರೆ ಬೇರೆ ಕಡೆಯನ್ನು ಮಾಡ್ಬೋದು, ನಮಗಿನ್ನು ಮಾಹಿತಿಗಳು ಬರಬೇಕಷ್ಟೇ. ಆದರೆ ಈಗ ಡಿಸೆಂಬರ್ 25 ಅಂದರೆ ಇಷ್ಟೊತ್ತಿಗೆಲ್ಲ ಇನ್ನು ಈಗ ನವಂಬರ್ ಮಾತ್ರ ಬಾಕಿ ಇರೋದು, ನವಂಬರ್ ಇದು ಅಲ್ವಾ? ಹಾಗಾಗಿ ಇನ್ನೊಂದು 10-15 ದಿವಸ ಒಳಗೆ ಎಲ್ಲ ಮುಗಿಬೇಕಾಗತ್ತೆ. ಅಂದರೆ ಅದು ನಿಜವಾಗಿ ರಿಲೀಸ್ ಆಗೋದಾದ್ರೆ ಅಂತ ಅನ್ನಿಸ್ತು. ಅದಕ್ಕೆ ನಿಮ್ಮ ಇದು ಹೌದು. ಸೊ ಇವಾಗ ಆಲ್ಮೋಸ್ಟ್ ಇವಾಗ ನಾವು ಡಿಸೆಂಬರ್ 25ಗೆ ಅಂತ ಏನು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ವಿ ಅಂದರೆ ನಾವು ಆಲ್ಮೋಸ್ಟ್ ಫಿನಿಶ್ ಆಗೋಕ್ಕಾಗಿದೆ. ಸೊ ಹಂಗಾಗಿ ಸೊ ಮುಂಚೆ ನಾವೇನು ಪ್ಲಾನ್ ಮಾಡಿದ್ವಿ ಅದು ಆನ್ ಟೈಮಲ್ಲಿ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ವಿಷನ್ ತುಂಬ ದೊಡ್ಡದಿತ್ತು. ಸೊ ಹಾಗಾಗಿ ಸ್ವಲ್ಪ ಟೆಕ್ನಿಕಲ್ ಚಾಲೆಂಜಸ್ ಆಯಿತು ಸರ್. ಎಸ್, ಥ್ಯಾಂಕ್ ಯು ಯಶ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಅನೂಷ್ ಅವರೇ. ಇಷ್ಟು ಕಲರ್ಗಳನ್ನು ಒಂದು ಫ್ರೇಮಲ್ಲಿ ತೊಗೊಂಬರೋದು ಇಸ್ ನಾಟ್ ಅ ಈಸಿ ಟಾಸ್ಕ್. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್? ಎಲ್ರಿಗೂ ನಮಸ್ಕಾರ. ಓಕೆ, ಒಂದು ಸಿನಿಮಾ ಮಾಡೋದೇ ಕಷ್ಟ, ಅದರಲ್ಲಿ ಒಂದು ಅದ್ದೂರಿ ಸಿನಿಮಾ ಮಾಡಿ ಅದ್ರ ಜೊತೆಗೆ ಪ್ರಮೋಷನ್ ಸಾಂಗ್ ಮಾಡೋದು ಕನ್ನಡದಲ್ಲಿ ತುಂಬ ವಿರಳ. 45ಗೆ ಅದನ್ನು ಮಾಡಿದ್ದಾರೆ, ಅದೆಲ್ಲ ಕ್ರೆಡಿಟು ನಮ್ಮ ನಿರ್ಮಾಪಕರಿಗೆ ಹೋಗಬೇಕು. ಯಾಕಂದರೆ ಒಂದು ಸಿನಿಮಾ ಮಾಡೋ ಬಜೆಟ್ ಅಷ್ಟು ಇದು ಸಾಂಗ್ ತಗೊಂಡಿದೆ. ಸೊ ಅವರ ಸಾಹಸನ ಮೆಚ್ಚಲೇಬೇಕು. ಅದೇ ಥರ ನಮ್ಮ ಜಾನಿ ಮಾಸ್ಟ್ರು ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡಿದ್ರು. ಅವರ ಹಿಂದಿನ ಸಿನಿಮಾ ಸ್ಟೈಲ್ಗಳಲ್ಲೇ ಬೇರೆ ಇತ್ತು, ಬಟ್ ಈ ಸಿನಿಮಾ ಅವರು ಎಲ್ಲ ಹಿಟ್ ಸಾಂಗಲ್ಲಿ ಇದನ್ನ ಅವರು ಸಾಂಗ್ ಕೇಳಿದಾಗಿಂದ ಅವ್ರ ಸ್ಟೈಲು ಕೂಡ ಚೇಂಜ್ ಮಾಡಿಕೊಂಡು ಮಕ್ಕಳ ಜೊತೆಗೆ ನಮ್ಮ ನಟರು ಕೂಡ ನೋಡೋಕ್ಕೆ ಚೆಂದ ಆಯ್ತು. ಮೇಕಿಂಗ್ ನೋಡಿದಾಗ ಗೊತ್ತಾಗುತ್ತೆ ಅವರು ಎಷ್ಟು ಮಗು ಅವ್ರ ಜೊತೆನೆ ಹಿಂಗೆ ಹೊಂದ್ಕೊಂಡು ಅವ್ರಿಗಿಂತ ಚಿಕ್ಕವರಾಗ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇರೋದು. ಸಾಂಗಿಂತ ಮೇಕಿಂಗು ಇನ್ನೂ ಅಷ್ಟು ಮಜವಾಗಿತ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಶಿವಣ್ಣ ಅಂದರೆ ಶಕ್ತಿ, ಉಪ್ಪಿ ಸರ್ ಅಂದರೆ ಸ್ಫೂರ್ತಿ, ರಾಜ್ ಸರ್ ಅಂದರೆ ಮಾದರಿ. ಹೀಗಾಗಿ ಅವರು 3 ಜನ ನಾವು ಸೇರಿ ಸಿನಿಮಾ ನಾವು ಮಾಡಿದ್ರಲ್ಲಿ ಈ ಸಿನಿಮಾದ ಇನ್ನೊಂದೇಂದರೆ ಪ್ರಮೋಷನ್ ಸಾಂಗಲ್ಲಿ ಯೂಸಲಿ ಪ್ರಮೋಷನ್ ಸಾಂಗ್ ಮಾಡಬೇಕಾದ್ರೆ ಅದರಲ್ಲಿ ಒಂದು ಇಡೀ ಸಿನಿಮಾದ ಏನು ಹೇಳಕ್ಕೆ ಹೊರಟಿದೆ ಅದೊಂದು ಮ್ಯಾಟ್ರ್ ಇಟ್ಕೊಂಡಿರ್ತಾರೆ. ಬಟ್ ನಿಮ್ಗೆಲ್ಲೂ ಆ ಹಿಂಟ್ ಬಿಟ್ಕೊಟ್ಟಿಲ್ಲ. ಪ್ರಮೋಷನ್ ಸಾಂಗ್ ಥರ ಎಂಟರ್ಟೈನ್ ಮಾಡ್ಬೇಕಂತೇಳಿ ಅನ್ನೋ ಒಂದು ಇಟ್ಕೊಂಡು ಥೀಮಲ್ಲಿ ಮಾಡಿರೋದು. ಸೊ ಸಿನಿಮಾ ತುಂಬ ಎಂಟರ್ಟೈನಿಂಗ್ ಆಗಿದೆ. 25ನೇ ತಾರೀಕು ನಿಮ್ಗೆ ಡೆಫಿನೆಟಾಗಿ ಖುಷಿ ಕೊಡುತ್ತೆ ಅಂತ ಹೇಳ್ತೀನಿ. ಅರ್ಜುನ್ ಸರು ಅವರು ಮ್ಯೂಸಿಕ್ ಕಂಪೋಸರ್ ಅದ್ರ ಬಗ್ಗೆ. ಬಟ್ ಈ ಸಾಂಗಲ್ಲಿ ಅವ್ರಿಗೆ ಗೊತ್ತಾಯ್ತು ಸಾಂಗ್ ಕಂಪೋಸ್ ಮಾಡೋದಕ್ಕಿಂತ ಸಾಂಗ್ ತೆಗೆಯೋದು ಎಷ್ಟು ಡಿಫ್ರೆನ್ಸ್ ಇದೆ, ಕಷ್ಟ ಆಗತ್ತೆ ಅಂತೇಳಿ. ಥ್ಯಾಂಕ್ ಯು. ಇಷ್ಟೇ. ಥ್ಯಾಂಕ್ ಯು ಸತ್ಯ ಸರ್. ಇವತ್ತು ನೀವು ಪಂಚೆಲ್ಲ ರೆಡಿ ಮಾಡ್ಕೊಂಡು ಬಂದು ಹೇಳಿದ್ರಿ, ಸೂಪರಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಸೋ ವೆಲ್ ಪ್ರಿಪೇರ್ಡ್, ಸೋ ಸ್ವೀಟ್. ಥ್ಯಾಂಕ್ ಯು. ರಾಜ್ ಅವರೇ, ನೀವೆಲ್ರಿಗೂ ಮಾದರಿ ಅಂತ ಹೇಳಿದ್ರಿ. ಆದರೆ ನೀವು ಆ ಫ್ಲೋರ್ ಮೂಮೆಂಟ್ ಎಲ್ಲ ಮಾಡಿದ್ರಿ. ನೀವು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ಸಾಂಗ್ದು ಫ್ಲೋರ್ ಮೂಮೆಂಟ್ ಮಾಡಿದ್ರಲ್ಲ. ಅಂದರೆ ಎಲ್ರಿಗೂ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಅಂದರೆ ಚಾಲೆಂಜ್ ಅಂದರೆ ಮೊದಲಿಗೆ ನೀವು ಅರ್ಜುನ್ ಜನ್ಯ ಅವ್ರ ಜೊತೆ ಒಂದ್ಸಲ ಓಕೆ ಅಂದ್ಮೇಲೆ ಚಾಲೆಂಜ್ ಅಲ್ಲಿ ಮುಗೀತು. ಮೊದಲ ಚಾಲೆಂಜ್ ಅಲ್ಲಿಂದ. ಹೌದು. ಅಂದರೆ ಯಾವಾಗಲೂ ಅಪರೂಪಕ್ಕೆ ಫೋನ್ ಮಾಡ್ಬಿಟ್ಟು ಸರ್ ಏನಿಲ್ಲ ಸರ್, ಒಂದು 4 ದಿವಸ ಬಂದು ಡ್ಯಾನ್ಸ್ ಮಾಡಬೇಕು ಅಂತ. ಮಾಡಲಿ, ಶಿವಣ್ಣ ಮತ್ತು ಉಪ್ಪಿ ಸರ್ ಡ್ಯಾನ್ಸ್ ಮಾಡ್ತಾರೆ, ನಾನು ನೋಡಿದ್ರೆ ಸಾಕಲ್ವಾ ಅಂತ. ಇಲ್ಲ ಸರ್ ನೀವು ಮಾಡಬೇಕು ಕಳಿಸಿ ಸರ್ ಸ್ಟೆಪ್ಪು. ಅಂದರೆ ಮನುಷ್ಯ ನೋಡಿ ಮತ್ತೆ ಊರು ಬಿಡಬೇಕು, ಅಡ್ರೆಸ್ ಬರೆದು ಇವ್ರ ಹೆಸರು ಬರೆದು ನಾನು ಊರು ಬಿಡೋದಕ್ಕೆ ಕಾರಣ ನಮ್ಮ ನಿರ್ದೇಶಕ ಅಂತ ಒಂದು ಹೆಜ್ಜೆ ಹಾಕಲ್ಲ ಅವರು. ಅಂದ್ರೆ ಚಾಲೆಂಜ್ ಏನ್ ಮಾಡೋದು, ಒಂದ್ಸಲ ಒಪ್ಕೊಂಡ್ಮೇಲೆ ಏನು ಮಾಡೋಕ್ಕಾಗಲ್ಲ. ಬಟ್ ದ ಬ್ಯೂಟಿ ಈಸ್, ನಾನು ಕೇಳಿದೆ ಅಂದ್ರೆ ನಾನು ಈ ಪಾತ್ರವಾಗೇ ಡ್ಯಾನ್ಸ್ ಮಾಡ್ಬೇಕಾ ಅಂತ. ಅಂದ್ರೆ ಈ ಸಿನಿಮಾದಲ್ಲಿ ಒಂದು ಪಾತ್ರ ಇದೆ, ಎಲ್ಲಾ ಪೋಸ್ಟರ್ಗಳು ನೋಡಿ ಓಡಿಸ್ತಾ ಇದ್ದಾರೆ, ಆದ್ರೆ ಅದು ನಾನು ಅರ್ಜುನ್ ಜನ್ಯ ಅವರಿಂದ ಓಡ್ತಾ ಇರೋದು. ಸೊ ಇದ್ರಲ್ಲೂ ಅಷ್ಟೇ, 1.5 ದಿವಸ ಓಡಿಸಿದ್ರು. ಫಸ್ಟಿಗೆ ಓಡಿಸಿ ಆಮೇಲೆ ಕೊಂಡಿಸಿದ್ರು. ದೇವ್ರದ ಇದನ್ನು ಲಾಸ್ಟಿಗೆ ನನಗೇನು ಕಂಫರ್ಟಬಲ್ ಆಗುತ್ತೆ ಅದೇ ಸ್ಟೆಪ್ ಹಾಕೋಕ್ ಬಿಟ್ರು. ಐ ಥಿಂಕ್ ಇದೆಲ್ಲ ಕಾಮಿಡಿ ಸೈಡಿಗೆ ಇಟ್ಟರೆ ನನಗೆ ನಾನು ಕೆಲಸ ಮಾಡ್ತಾ ಇರುವಂತಹ ಪ್ರಾಜೆಕ್ಟ್ಗಳಲ್ಲಿ ತುಂಬ ಕಲಿಯೋಕೆ ಸಿಕ್ಕಿರುವಂತಹ, ತುಂಬ ತೊಡಗಿಸ್ಕೊಳ್ಳೋಕೆ ಸಿಕ್ಕಿರುವಂಥ ಒಂದು ಪ್ರಾಜೆಕ್ಟ್ ಅಂದರೆ ಅದು 45. ನನಗೆ ಈ ಸಿನಿಮಾ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾನು ರಮೇಶ್ ಅಣ್ಣನ ಹತ್ರನೂ ಹೇಳ್ತಾ ಇರ್ತೀನಿ, ಯಾಕಂದರೆ ಇದು ನನಗೆ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಆದರೆ ಸಾಲಲ್ಲ, ಭಾರತಕ್ಕೆ ಒಂದು ಒಳ್ಳೆ ಸಿನಿಮಾ ಆಗ್ಬೋದು, ಅದರ ಕ್ಷಮತೆ ಇದೆ ಇದಕ್ಕೆ. ಸೊ ಅದು ಆ ಲೆವೆಲ್ ತನಕ ಹೋಗಬೇಕು. ನಾನು ಯಾವಾಗಲೂ ಹೇಳ್ತಾ ಇರೋದು, ಯಾವಾಗಲೂ ಫೋನ್ ಮಾಡಿ ಅವ್ರಿಗೆ ತೊಂದರೆ ಕೊಡ್ತಾ ಇರ್ತೀನಿ. ಇದು VFX ಎಲ್ಲ ಚೆನ್ನಾಗಿ ಆಗ್ತಾ ಇದೆಯಾ, ಇದು ಸಾಂಗ್ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ, RR ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ. ಈ ಸಿನಿಮಾಗಿರೋ ದೊಡ್ಡ ಅಭಿಮಾನಿಗಳು ನಾನೊಬ್ಬ. ಅಂದರೆ ಇದು ಒಳ್ಳೆ ಸಿನಿಮಾ ಆಗಬೇಕು ಅನ್ನೋದಷ್ಟೇ. ಇದರಲ್ಲಿ ನಾನು ಈಗ ಸಾಂಗಲ್ಲೇ ಶಿವಣ್ಣ ಬರ್ಬೇಕಾದ್ರೆ ವಿಸಿಲ್ ಹೊಡಿತಾ ಇದ್ದೆ, ನನಗೆ ಇದರಲ್ಲಿ ಶಿವಣ್ಣ ಬರ್ಬೇಕಾದ್ರೆ ವಿಸಿಲ್ ಹೊಡಿಬೇಕು, ಉಪ್ಪಿ ಸರ್ ಬರ್ಬೇಕಾದ್ರೆ ವಿಸಿಲ್ ಹೊಡಿಬೇಕು. ಸೊ ಇದು ನನಗಿರುವಂತಹ ಒಂದು ದೊಡ್ಡ ಕುತೂಹಲ. ಮೂಮೆಂಟ್ಸ್ ಕೂಡ ಇದೆ, ಮೂಮೆಂಟ್ಸ್ ಇದೆ ಅಲ್ಲ, ವಿಸಿಲ್ ಹೊಡಿದೇ ಇರೋದಕ್ಕೆ ಬಹಳ ಕಮ್ಮಿ ಟೈಮ್ ಇದೆ.
ಸೊ ಇವರಿಬ್ರು ಯಾವಾಗ ಕಾಣಿಸ್ಕೋತಾರೆ ಆವಾಗ ಬಿಸಿಲು ಹೊಡಿಬೇಕು ಅನ್ಸುತ್ತೆ, ಯಾವಾಗಲೂ ಅನ್ಸುತ್ತೆ, ಇದ್ರಲ್ಲಿ ಜಾಸ್ತಿ ಅನ್ಸುತ್ತೆ. ಯಾಕಂದ್ರೆ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸತ್ಯ ಸರ್ ಇರ್ಬೋದು ಅಥವಾ ಅರ್ಜುನ್ ಜನ್ಯ ಅವರು ಇರ್ಬೋದು, ಇವರೆಲ್ಲ ಸೇರ್ಕೊಂಡು ಬಹಳ ಕ್ರಾಫ್ಟ್ಸ್ಮನ್ಶಿಪ್ ಇದೆ ಇದರಲ್ಲಿ. ಸೊ ಹಾಗಾಗಿ ನಾನು ಕೂಡ ಇದರ ಭಾಗವಾಗಿದ್ದು ಒಂದು ನನ್ನ ಭಾಗ್ಯ. ಸೊ ಕುಣಿಯೋದಕ್ಕೆ ಕಷ್ಟ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಅರ್ಜುನ್ ಜನ್ಯ ಅವ್ರನ್ನ ಒಪ್ಕೊಂಡ್ಮೇಲೆ ಕುಣಿಸ್ತಾರೆ, ಕುಣಿಬೇಕಷ್ಟೇ. ಬಟ್ ನೀವು ಹೇಳಿದ್ರಿ ನಿಮಗೆ ಟೈಗರ್ ಡ್ಯಾನ್ಸ್ ತುಂಬಾ ಕಂಫರ್ಟ್ ಅಂತ ಹೇಳಿ. ಹುಲಿ ವೇಷ ಅಂತಂದ್ರೆ ಹುಲಿ ಡ್ಯಾನ್ಸ್ ಅಂದ್ರೆ ಎಲ್ರಿಗೂ ಬಹಳ ಇಷ್ಟ. ಆ ಗೆಟೋ ಕಿಡ್ಸ್ಗೆ ಅದು ಹೊಸದಾಗಿರ್ಬೋದು. ಅವರು ಕ್ಯೂರಿಯಸ್ ಆಗಿ ಏನಾದ್ರು ಕೇಳಿದ್ರ ವಾಟ್ ಇಸ್ ದಿಸ್ ಅಂತ? ಅಂದ್ರೆ ಅವರು ಫಸ್ಟಿಗೆ ಮಾಡ್ಬೇಕಾದ್ರೆ ಆ ಸ್ಟೆಪ್ ಮಾಡ್ಬೇಕಾದ್ರೆ ಏನು ಅಂತ ಕೇಳಿದ್ರು. ಅದಕ್ಕೆ ಮಾಡಿದ್ರೆ ಇದು ನಮ್ಮ ಜಾನಪದ, ಇದು ಅಂದ್ರೆ ಎಕ್ಸಾಕ್ಟ್ಲಿ ಈ ತರ ನಮ್ಮಲ್ಲಿದೆ ಅಂದ್ರು. ಎಕ್ಸಾಕ್ಟ್ಲಿ ಈ ತರದ್ ನಮ್ಮಲ್ಲಿದೆ, ತೋರಿಸಿ ಅಂತ. ಆಮೇಲೆ ತೋರ್ಸದ್ಮೇಲೆ ಅವರು ಮಾಡೋಕೆ ಶುರು ಮಾಡಿದ್ರು. ಅವ್ರು ಹೇಳಿದ್ರು ನಮ್ದ್ರಲ್ಲೂ ಇದಿದೆ ಅನ್ಸಿದೆ. ಅಂದ್ರೆ ಮನುಷ್ಯ ಜಾನಪದದಲ್ಲಿ ಎಲ್ಲರೂ ಕೂಡ ನಾವು ಮೂಲದಲ್ಲಿ ಒಂದೇ. ಒಂದ್ ಸಣ್ಣ ಸಣ್ಣ ಹೆಜ್ಜೆಗಳು, ಸಣ್ಣ ಸಣ್ಣ ಕಾಲೆತ್ತೋ ರೀತಿ ಬದಲಾಗ್ಬೋದು, ಆದ್ರೆ ಅದ್ರಲ್ಲಿರೋ ಒಂದು ಒಂದೇ ಭಾವ ಏನಂದ್ರೆ ನಮ್ಮಲ್ಲಿರುವಂತಹ ಎಲ್ಲಾ ಖುಷಿಯನ್ನ ಹೊರಗೆ ಹಾಕೋದು. ಅದು ಜಾನಪದದ ದೊಡ್ಡ ಕ್ಷಮತೆ. ಐ ಥಿಂಕ್ ಅದು ಹುಲಿವೇಷದಲ್ಲೂ ಇದೆ, ಅಥವಾ ಕಂಗೀಲಲ್ಲೂ ಇದೆ, ಅಥವಾ ಇಲ್ಲಿರುವಂತ ಡೊಳ್ಳು ಕುಣಿತದಲ್ಲೂ ಇದೆ. ಅಲ್ಲಿ ಬಡಿಯುವಂತ ಎಲ್ಲದರಲ್ಲೂ ಕೂಡ ನಮ್ಮಲ್ಲಿರುವಂತ ರಸವನ್ನ ಹೊರಗೆ ಹಾಕ್ಬೇಕು. ಅಲ್ಲೂ ಇದೆ ಅನ್ನೋದನ್ನ ಕೇಳಿದಾಗ ಬಹಳ ಖುಷಿ ಆಯ್ತು. ಅವರು ಅದನ್ನ ಕಲ್ತರು, ಅಷ್ಟೇ ಎಂಜಾಯ್ ಮಾಡಿದ್ರು. ಅವ್ರು ಡ್ಯಾನ್ಸ್ ಮಾಡಿದ್ರು, ಅದನ್ನ ಕಲಿಯಕ್ಕಾಗಿಲ್ಲ, ನೋಡಿದ್ವಿ ಅಷ್ಟೇ. ಬಟ್ ಅಣ್ಣನ ಜೊತೆ ಡ್ಯಾನ್ಸ್ ಮಾಡಿದ್ದು ನಿಮ್ಮ ಜೀವನದಲ್ಲಿ ಎಷ್ಟು ಸಂತೋಷ ತಂದಿದೆ? ಬಹಳ ಖುಷಿ ಆಗುತ್ತೆ. ನಾನು ಅದೇ ಯಾವಾಗ್ಲೂ ಹೇಳ್ತಾ ಇದ್ದೆ. ನಾನು ಅಂದ್ರೆ ಒಂದು ನಾನು ಮತ್ತೆ ಶಿವಣ್ಣ ಅವರು ಒಂದು ಯಾವುದೋ ಒಂದು ಸೀಕ್ವೆನ್ಸ್ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಕಾಲಿಗೆ ಒಂದು ಏಟಾಗಿತ್ತು, ಒಂದು ಸಣ್ಣದು. ಬಟ್ ನಾನು ನೋಡಿದ್ದೀನಿ, ಅಂದ್ರೆ ನಾವು ನಟರು ಎಷ್ಟು ಸೆನ್ಸಿಟಿವ್ ಇರ್ತೀವಿ, ನಾವು ಎಷ್ಟು ಅಟೆನ್ಷನ್ ಸೀಕ್ ಮಾಡ್ತೀವಿ. ನಾನು ಹೇಳಿದೆ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಹೇಳಿದೆ, ಅವ್ರ ಕಾಲಿಗೆ ಸ್ವಲ್ಪ ಏಟಾಗಿದೆ, ಏನಾದ್ರೂ ಮಾಡಿ ಸ್ವಲ್ಪ ಇದು ಹಾಕ್ತೀರಾ ಅಂತ. ಹತ್ರ ಹೋದ ತಕ್ಷಣ ಹೇಳಿದ್ರೆ ಇದು ಮಾಡಬೇಡ ಹೋಗು ಅಂತ. ಯಾಕೆಂದ್ರೆ ಅಷ್ಟು ಅಟೆನ್ಷನ್ ಒಬ್ಬ ನಟನ ಮೇಲೆ ಬಂದ್ರೆ ಅಲ್ಲಿ ಕೆಲಸ ನಡೆಯೋದಕ್ಕೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಒಬ್ಬ ಯಾವತ್ತೂ ಕೂಡ ಅಷ್ಟು ಅಟೆನ್ಷನ್ ಇದು ಮಾಡಬಾರ್ದು. ಅವ್ನು ಕೆಲಸ ಮಾಡಬೇಕು, ಅವ್ನ ಸೈಡಿಗೆ ಹೋಗ್ಬೇಕು. ಅದನ್ನ ಹೇಳಲ್ಲ ಅವರು. ಕೆಲವರು ಮಾತಾಡ್ತಾರೆ, ಕೆಲವರು ಅದನ್ನ ನಡ್ಕೊಳ್ತಾರೆ. ಐ ಥಿಂಕ್ ಅಣ್ಣ ಅವರ ಮನತನದಲ್ಲಿ ಆ ನಡ್ಕೊಳ್ಳುವಂತ ಗುಣ ಇದೆ. ಅದನ್ನ ನಾನು ಕಲ್ತಿದ್ದೀನಿ. ನಾನು ಕಲ್ತಿಲ್ಲ, ಅದನ್ನ ನೋಡಿದ್ದೀನಿ. ಕಲ್ತಿದ್ದೀನಿ ಅಂತ ಹೇಳೋದು ಇಲ್ಲ, ನೋಡಿದ್ದೀನಿ ನಾನು. ಜೊತೆಗೆ ಉಪ್ಪಿ ಸರ್, ಅಂದ್ರೆ ಅವ್ರ ಜೊತೆ ನಾನು ಅವರ ನಿರ್ದೇಶನದ ದೊಡ್ಡ ಅಭಿಮಾನಿ. ಅವರ ಪೋಸ್ಟರ್ ನೋಡ್ಕೊಂಡು ನಾನು ಸಿನಿಮಾ ಕಲ್ತವನು. ನಾನು ಕಲ್ತಿದ್ದೀನಿ ಅಂದ್ರೆ ನನ್ಗೆ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡವನು. ಅವ್ರ ಜೊತೆ ನನಗೆ 1000 ವಿಷಯಗಳು ಡಿಸ್ಕಸ್ ಮಾಡ್ಬೋದು. ಅವ್ರು ತುಂಬಾ ಏನಾದ್ರು ಕೇಳಿದ್ರೆ, ಈಗ ಯಾವುದೋ ಒಂದು ವಿಷಯ ಬರುತ್ತೆ, ಯಾವುದೋ ಒಂದು ಕೇಳಿದ್ರೆ ಯಾಕಿದೆ ಹೀಗೆ ಜೀವನ ಅಂತ ಏನಾದ್ರು ಮಾತಾಡ್ತಾ ಹೋದ್ರೆ, ಯಾಕೆ ಯೋಚನೆ ಮಾಡ್ತೀರಾ, ಅಷ್ಟು ಆರಾಮಾಗಿದೆ ಅಲ್ವಾ, ಮುಂದೆ ಅಲ್ವಾ, ಆರಾಮಾಗಿರಿ, ಚೆನ್ನಾಗಿರಿ ಅಂತ. ಅಂದ್ರೆ ಅವರ ಅನುಭವದಿಂದ ಒಂದು ಆಧ್ಯಾತ್ಮಿಕ ಇದೆ. ಅದು ಕೂಡ ಬಹಳ ಖುಷಿ ಆಗುತ್ತೆ. ನನ್ನ ಭಾಗ್ಯ. ಕೆಲವು ಸಲ ನಾನು ಯಾವಾಗ್ಲೂ ಹೇಳ್ತೀನಿ, ಅಂದ್ರೆ ನಾವು ನಮಗ್ ದುಡ್ಡು ಕೊಟ್ಟು ಒಂದು ಒಳ್ಳೆಯ ಜೀವನದ ಕೋರ್ಸ್ ಅನ್ನ ಯಾವ್ದಾದ್ರು ಫೀಲ್ಡ್ ಅದು ಕಲ್ಸುತ್ತೆ ಅಂದ್ರೆ ಅದು ಸಿನಿಮಾ ಮಾತ್ರ ಅಂತ. ಐ ಥಿಂಕ್ ನನ್ನ ಭಾಗ್ಯ ಈ ಸಿನಿಮಾದ ಭಾಗವಾಗಿರೋದು ಕೂಡ ನನ್ನ ಭಾಗ್ಯ. ಥ್ಯಾಂಕ್ ಯು ರಾಜ್ ಅವರೇ, ಬಹಳ ಅದ್ಭುತವಾದ ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ ನೀವು. ಥ್ಯಾಂಕ್ ಯು ಅಣ್ಣ. ಹಾಗೆ ಹೇಗೆ ನಾವು ಅಣ್ಣನ ಡಾನ್ಸ್ ನೋಡಿ ಸ್ಕ್ರೀನಲ್ಲಿ ನಾವು ಕಳೆದೋಗ್ಬಿಟ್ರು, ನಿಮ್ಮ ಮಾತು ಕೇಳಿ ಅವ್ರು ಕಳೆದೋಗ್ಬಿಟ್ರು. ಅಣ್ಣ, ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು. ಎಲ್ರಿಗೂ ಅಷ್ಟೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಅಣ್ಣ, ನಿಮ್ಗೆ ಗೊತ್ತಿತ್ತ ಅಣ್ಣ ಈ ಸಾಂಗ್ ಇಷ್ಟು ಮಸ್ತ್ ಆಗಿರುತ್ತೆ ಅಂತ? ನಂಗೆ ತುಂಬ ಗೊತ್ತಿತ್ತಮ್ಮ. ಯಾಕಂದ್ರೆ ನನಗೆ ಫಸ್ಟ್ ಡೈರೆಕ್ಟ್ ಮಾಡ್ಬೋದಾ ಅಂತ ಹೇಳಿದಾಗ ಅವರೇ ಒಂದು ನಂಬಿಕೆ ಇತ್ತು. ಬಟ್ ಮ್ಯೂಸಿಕ್ ಬಗ್ಗೆ ಮಾತಾಡೋಕ್ಕಿಲ್ಲ ಅರ್ಜುನ್ದು. ಆಮೇಲೆ ನಮ್ಮದು ಒಂದು ಜರ್ನಿ ತುಂಬ ವರ್ಷಗಳಿಂದ ನಡೀತಾ ಇದೆ ಮ್ಯೂಸಿಕ್ ಮಾಡೋದ್ರಲ್ಲಿ. ನಮ್ಮ ಎಲ್ಲ ಫಿಲ್ಮ್ಸ್ಗಳೂ ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮದು ಶೋ ಮಾಡಬೇಕು, ಡಿಕೆಡಿ ಮಾಡಬೇಕಾದ್ರೆ ಒಂದು ಒಳ್ಳೆ ವೈಬ್ ಇತ್ತು. ಆವಾಗಲೇ ಈ ಕತೆ ಉಟ್ಕೊಂಡು ಹೇಳಿದ್ದು. ಆಮೇಲೆ ಅವರೇ ಇಲ್ಲ, ಈ ಕತೆ ನೀವೇ ಮಾಡಬೇಕು ಅರ್ಜುನ್, ಮಾಡಿ. ಅವಾಗಿಂದ ಸೀರಿಯಸ್ಸಾಗಿ ಮಾಡಿ ರಮೇಶ್ ರೆಡ್ಡಿ ಬಂದರು. ಅದಾದಮೇಲೆ ರಾಜ್ ಬಿ ಶೆಟ್ಟಿ ಅವರು, ಉಪೇಂದ್ರ ಅವರು. ಫಸ್ಟ್ ರಾಜ್ ಬಿ ಶೆಟ್ಟಿ, ನಾನು ರಾಜ್ ಬಿ ಶೆಟ್ಟಿ ಅಂತ. ಅದಾದಮೇಲೆ ಉಪೇಂದ್ರ. ಐ ಥಿಂಕ್ ಇಟ್ ವಾಸ್ ಎ ಫ್ಯಾಂಟಾಸ್ಟಿಕ್ ಕಂಪ್. ಇದ್ರಲ್ಲಿ ಏನಂದರೆ ಯಾರು ಇವ್ರು ದೊಡ್ಡವರು ಅವ್ರು ದೊಡ್ಡವರು ಅಂತಲ್ಲ. ನನಗೆ ಇಷ್ಟ ಆಗಿದೆ ಈ ಪಿಕ್ಚರ್ ಅದೊಂದು. ಎಲ್ಲರ ಪಾತ್ರನೂ ಭಾಳ ಚೆನ್ನಾಗಿದೆ. ಯಾರು ಓವರ್ಟೇಕ್ ಮಾಡೋಕ್ಕೆ ನೋಡಿಲ್ಲ. ಇವಾಗ ನಾನು ಓವರ್ಟೇಕ್ ಮಾಡಬೇಕು, ಉಪೇಂದ್ರ ಓವರ್ಟೇಕ್ ಮಾಡಬೇಕು, ರಾಜ್ ಬಿ ಶೆಟ್ಟಿ ಓವರ್ಟೇಕ್ ಮಾಡಿ, ನೋ ಬಡಿ ಈಸ್. ಇವಾಗ ಸಾಂಗ್ ನೋಡಿದ್ರೆ ಗೊತ್ತಾಗ್ತದೆ ನಮಗೆ. ಸಿ ಫಸ್ಟ್ ಫ್ಯಾಂಟಾಸ್ಟಿಕ್ ಡ್ಯಾನ್ಸ್ ಅಂದ ತಕ್ಷಣ ಇಡೀ ಸಾಂಗ್ಲಿ ಶಿವರಾಜ್ ಕುಮಾರೇ ಡ್ಯಾನ್ಸ್ ಮಾಡಬೇಕಂತಲ್ಲ. ಆ ಕ್ಯಾರೆಕ್ಟರ್ ಎಲ್ಲರೂ ಹೆಂಗೇನು ಬರಬೇಕು, ಏನು ಇಡೀ ಸಾಂಗ್ ಇದೆಯಲ್ಲ, ಇಡೀ ಸಾಂಗ್ನ ಕಥೆ ಇದೆ. ನೀವು ಸಿನಿಮಾ ನೋಡಿದ್ರೆ ಕನೆಕ್ಟ್ ಆಗ್ತೀರ, ಇಲ್ಲಿ ಗೆಟ್ ಕನೆಕ್ಟ್. ಇವು ಸ್ವಲ್ಪ ಲಿರಿಕ್ಸು, ಸ್ವಲ್ಪ ನೀವು ಐಡಿಯಾಸು, ಓಡೋದು ಯಾಕೆ ಓಡ್ತಾನೆ, ಯಾಕೆ ಇನ್ನೊಬ್ಬ ಬರ್ತಾನೆ, ಯಾಕೆ ಇನ್ನೊಬ್ಬ ಲೈನ್ ಬರೀ ಫೋರ್ಸ್ಫುಲ್ ಅಲ್ಲ, ಇನ್ನೊಂದಿದೆ ಅದಕ್ಕೆ. ಆ ಥರ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿ. ಸುಮ್ಮನೆ ಪ್ರಮೋಷನಲ್ ಸಾಂಗ್ ಅಂದ ತಕ್ಷಣ ಬರೀ ಒಂದು ಕುಣಿಬೇಕು, ಇಲ್ಲ ಗೆಟೋ ಕಿಡ್ಸ್ ಎಲ್ಲ ದೇ ಆರ್ ನಾಟ್ ಫ್ಯಾಂಟಾಸ್ಟಿಕ್. ಅವ್ರ ವಿಡಿಯೋ ನೋಡಿ ನಾನು ಆಮೇಲೆ ನೋಡಿದ್ದು ವಿಡಿಯೋಸ್ ಎಲ್ಲ ಅಷ್ಟು ನೋಡ್ತಿಲ್ಲ. ಬಟ್ ನನ್ನ ಮಕ್ಕಳು ನೀವೇ ನೋಡಿದ್ದಾರೆ, ಗೀತಾ ನೋಡಿದ್ದಾರೆ. ಗೀತನಂತೂ ಯಾವಾಗ ಹೇಳ್ತಾ ಇರ್ತಾರೆ, ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ನಂಗೆ ಆಮೇಲೆ ಗೊತ್ತಾಯಿತು ಗೆಟೋ ಕಿಡ್ಸ್ ಹಿಂಗಿದ್ದಾರೆ ಅಂತ. ನೋಡಿದ್ರೆ ಏನು ಹಿಂಗೆ ಮಾಡ್ತಾರೆ ಅವರು.
ಸೊ ದಟ್ ಇಂಟ್ರೆಸ್ಟ್ ಅದಕ್ಕೆ ನೋಡಿ ಅವರು ಎಮೋಷನ್ ಆಗಲಿಲ್ಲ. ಯೂಶಲ್ ಆಗಿ ದುಡ್ಡು ಜಾಸ್ತಿ ಆಗ್ತದೆ ಎಮೋಷನ್ ಆಗಿಬಿಡ್ತಾರೆ. ಅವ್ರು ಎಮೋಷನ್ ಎಲ್ಲ ಪ್ರಮೋಷನ್ ಬೇಕಂತ ಬಿಟ್ಬಿಟ್ರು. ಸೊ ಅಲ್ಲಿ ನೋಡಿ ಅವರು ಅಲ್ಲಿ ಸೊ ಆ ರೀತಿ ನಮಗೆ ಪ್ರೊಡ್ಯೂಸರು, ಡೈರೆಕ್ಟ್ರು, ನಮ್ಮ ಕೋ ಆರ್ಟಿಸ್ಟ್ಗಳು ಎಲ್ಲರೂ. ಆ್ಯಂಡ್ ವೆನ್ ಐ ವಾಸ್ ಲೋ ಏನಂತೀವಿ, ನಾನು ಲಾಸ್ಟ್ ಇಯರ್ ಅದು ಕ್ಲೈಮ್ಯಾಕ್ಸ್ ನಡಿಬೇಕಾದ್ರೆ ನನಗೆ ಡಿಟೆಕ್ಟ್ ಆಯಿತು ಕ್ಯಾನ್ಸರ್ ಅಂತ. ಅವಾಗ ನಾನು ರಾಜ್ಬಿ ಶೆಟ್ಟಿ ಅವರಲ್ಲಿ, ಉಪೇಂದ್ರ ಆಗಲಿ, ಅರ್ಜುನ್ ಆಗಲಿ, ರಮೇಶ್ ರೆಡ್ಡಿ ಅವರು, ರವಿ ವರ್ಮಾ, ಆಮೇಲೆ ಎಲ್ಲ ಫೈಟರ್ಸ್ ಎಲ್ಲರೂ ಇದ್ರು. ಯಾಕಂದರೆ ಒಬ್ಬರೊಬ್ಬರು ಮಾತಾಡಲ್ಲ, ಕ್ಯಾಮ್ರಾಮ್ಯಾನ್ ಆಲ್ ಇಡೀ ಟೀಮ್ ನನ್ನ ಒಂಥರ ಮಗು ಥರ ನೋಡ್ಕೊಂಡು. ಆಮೇಲೆ ಡಸ್ಟ್ ಹಾಕ್ಬೋದು, SCG ಡಸ್ಟ್ ಹಾಕಿ ಏನಿದೆ ಪ್ರಾಬ್ಲಮ್ ಏನಿದೆ, ಆಲ್ರೆಡಿ ಇದೆ ಒಳಗಡೆ, ಇದೊಂದು ಸ್ವಲ್ಪ ಸೇರ್ಕೊಳ್ಳಿ ಬಿಡಿ, ಏನಾಗುತ್ತೆ ನೋಡೋಣ ಮುಂದೆ ಅಂತ ಒಂದು ಧೈರ್ಯ. ಒಂದು ಬಟ್ ಈ ಸಪೋರ್ಟ್ ಇದ್ದವರು ಏನು ಮಾಡೋಕ್ಕಾಗ್ತದೆ. 100% ಸಪೋರ್ಟ್ ಲವ್ ಯಾವತ್ತೂ ಮರೆಯೋಕ್ಕಾಗ. ಹೇಳ್ತಿರಲ್ಲ ನಾನು ಗ್ರೇಟ್ ನಾನು ಗ್ರೇಟ್ ಮಾಡಿದರೆ ಇವರು, ನಾನಾಗಿ ಗ್ರೇಟ್ ಆಗೋಕ್ಕಾಗ್ತೇಳಿ ಆಗಲ್ಲ. ಯು ಕ್ಯಾನ್ ಬಿಕಮ್ ಗ್ರೇಟ್ ಬೈ ಯುವರ್ ಸೆಲ್ಫ್. ಬೇರೆ ಯಾರೋ ನಮ್ಮನ್ನ ಎತ್ತಬೇಕು ಅಷ್ಟೇ. ಬಟ್ ಆ ಎತ್ತಕ್ಕೆ ಶಕ್ತಿ ಕೊಟ್ಟಿದ್ದು ಯೂನಿಟ್ಟು ಮೈ ಫ್ಯಾಮಿಲಿ, ಗೀತಾ ಇರ್ಬೋದು, ನಿಧಿ ಇರ್ಬೋದು, ಆ್ಯಂಡ್ ಅವ್ರ ಫ್ರೆಂಡ್ಸ್, ಶ್ರೀಕಾಂತ್ ಅವ್ರ ಫ್ರೆಂಡ್ ನೋಡಿದ್ರು, ಎವ್ರಿಬಡಿ ಈಸ್ ದಿಸ್. ನೀವಿದ್ರಿ, ರಕ್ಷಿತಾ ಅವರಿದ್ದರು, ಅರ್ಜುನ್ ಜನಿ ಅಂದರೆ ಮಗು ಥರ ಹಚ್ಬಿಟ್ರು ಅವತ್ತು. ಇಟ್ ವಾಸ್ ಕ್ರೈಯಿಂಗ್. ನನಗೆ ಅದು ನೋಡ್ಬಿಟ್ಟು ಇನ್ನೂ ಸಂಕಟಾಗೋಯ್ತು. ಬಟ್ ರಿಯಲಿ ಫರ್ಗೆಟ್ ದಟ್ ಆ್ಯಂಡ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಆಮೇಲೆ ಈ ಸಾಂಗ್ ನೋಡಿದ್ಮೇಲಂತೂ ಮಾಡಬೇಕಂತ ನಾನು ಅವಾಗಿಂದ ಅಲ್ಲಿ ಆಪ್ರೇಷನ್ ಆದ ತಕ್ಷಣ ಒಂದು ಇಲ್ಲಾಂದ್ರೆ ಒಂದು 3-4 ಫೋನ್ ಮಾಡ್ತಾಯಿದ್ರು ಅರ್ಜುನ್ ಏನು ನಡೀತಾ ಇದೆ, ಏನಾಯಿತು, ಯಾಕೆ ಡಬ್ಬಿಂಗ್ ಮಾಡಲಿಲ್ಲ ಅವರು, ಇವ್ರು ಯಾಕೆ ಡಬ್ಬಿಂಗ್ ಮಾಡಲಿಲ್ಲ. ನಾನು ಅಷ್ಟೇ ಯಾವಾಗ ತಲೆ ತಿಂತಾ ಇರ್ತೀನಿ. ಎಲ್ಲರೂ ಹೆಂಗೆ ಲಾಸ್ಟ್ ಹೇಳ್ಬೇಕು, ಏನು ನನ್ನ ಮಗ ಯಾವಾಗಲೂ ಫೋನ್ ಮಾಡಿ 24 ಗಂಟೆ ಫೋನ್ ಮಾಡಿ, ಅವ್ನು ಗೀತಾ ಕೇಳಿ ಯಾರು ಫೋನ್ ಅರ್ಜುನ್ಗೆ ಅಂತ ಬರೀ ಇದೆ ನನಗೆ. ಯಾಕಂದರೆ ಕನ್ಸರ್ನ್ ಅಷ್ಟೇ. ಈ ಸಿನಿಮಾದಲ್ಲಿ ಯಾಕೆ ಒಂದು ಇಷ್ಟೊಂದು ಲವ್ ಅಂತ ಗೊತ್ತಿಲ್ಲ. ಬಹುಶಃ ನೀವು ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ಐ ಥಿಂಕ್ ಎವ್ರಿಬಡಿ ವಿಲ್ ರಿಲೇಟ್ ಟು ದಟ್ ಫಿಲಮ್. ಆ್ಯಂಡ್ ಸತ್ಯ ಹೆಗಡೆ ಇರ್ಬೋದು, ಕ್ಯಾಮ್ರಾ ವರ್ಕ್ ಇರ್ಬೋದು, ತುಂಬ ನನಗೆ ಸತ್ಯ ಹೆಗಡೆ ಯಾವ ಅಸಿಸ್ಟೆಂಟ್ ಆಗಿದ್ದಾರೆ, ರಾಜನ್ ಅವ್ರ ಅಸಿಸ್ಟೆಂಟ್ ಆಗಿದ್ದಾರೆ, ಅವಾಗಿಂದ ನನಗೆ ಚೆನ್ನಾಗಿ ಗೊತ್ತು. ಒನ್ ಡೇ ಹಿ ವಾಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ಒಂದಾಗ ಹಿ ವಿಲ್ ಬಿಕಮ್ ಎ ಟಾಪ್ ಮೋಸ್ಟ್ ಕ್ಯಾಮ್ರಾಮನ್. ಇವತ್ತು ನಮ್ಮ ಭಾರತ ದೇಶದಲ್ಲಿ ಒನ್ ಆಫ್ ದ ಟಾಪ್ ಮೋಸ್ಟ್ ಕ್ಯಾಮ್ರಾಮನ್ ಅಂತ ತಪ್ಪಾಗಲ್ಲ. ಆನಂದ್ ರೆಡ್ಡಿ ಅವರು ಈ ರೈಟ್ಸ್ ತಗೊಂಡಿದ್ದಾರೆ. ಒಳ್ಳೆ ಫಿಲಮ್ ಆಗುತ್ತೆ ಅಂತ ಒಂದು ಭರವಸೆ ಇದೆ. ರಾಜ್ಬಿ ಶೆಟ್ಟಿ ಇದ್ದಂಗೆ 100% ಇದು ಬರೀ ಸ್ಯಾಂಡಲ್ವುಡ್ ಮಾತ್ರ ಅಲ್ಲ, ಇಲ್ಲ ಇಡೀ ದೇಶ ನೋಡೋಂಥ ಸಿನಿಮಾ ಆಗುತ್ತೆ ಅಂತ ಒಂದಿದೆ. ಬಟ್ ಖಂಡಿತ ಆಗುತ್ತೆ. ಬಂದು ನೋಡಿದಾಗ ಲಾಟ್ ಆಫ್ ಥಿಂಗ್ಸ್ ಇದೆ, ದೇ ವಿಲ್ ಟೇಕ್ ಇಟ್. ನನಗಂತೂ ಭಾಳ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ಯಾರೂ ನಾವೆಲ್ಲರೂ ಒಂದು ಸ್ನೇಹಿತರ ಥರ ಒಂದು 3 ಜನ ಬಂದು ಮಕ್ಕಳ ಥರ ಬಂದು ಮಾಡ್ಬಿಟ್ಟು ಹೋಗಿದ್ವಿ ಆ್ಯಕ್ಟಿಂಗ್ನ 100%. ಇವ್ರು ಹೇಳಿದ್ರು ದೊಡ್ಡದಾಗಿ ಹೇಳಿದ್ರು, ಶಿವಣ್ಣ ನೋಡಿದ್ರೆ ವಿಸಿಲ್ ಹೇಳ್ತೀನಿ, ಬಟ್ ಹೇಳಿದ್ರು ಅವ್ರು ಪರ್ಫಾರ್ಮ್ ಮಾಡಬೇಕು ಅಷ್ಟೇ ಭಾಳ ಬ್ಯೂಟಿಫುಲ್ ಆಗಿರುತ್ತೆ. ಯಾಕೆ ಇನ್ನೊಬ್ಬರು ಪರ್ಫಾರ್ಮೆನ್ಸ್ ಬರಬೇಕಾದ್ರೆ ಇನ್ನೊಬ್ಬರು ಆರ್ಟಿಸ್ಟ್ ಎತ್ಕೊಟ್ರೆ ನಾವು ಬರೋದು. ನಾನು ಹಂಗೆ ಮಾಡಿದ್ರೆ ಅವ್ರು ಮಾಡೋಕ್ಕಾಗಲ್ಲ, ಅವ್ರು ಹಂಗೆ ಮಾಡಿದ್ರೆ ನಾನು ಮಾಡೋಕ್ಕಾಗಲ್ಲ. ಇದು ಪರಸ್ಪರ ಏನಂತೀವಿ, ಇದು ಇಂಟರ್ಡಿಪೆಂಡೆನ್ಸ್ ಅಷ್ಟೇ. ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಥ್ಯಾಂಕ್ಸ್ ಅರ್ಜುನ್, ಥ್ಯಾಂಕ್ಸ್ ಹೇಳಬೇಕು. ಒಳ್ಳೆ ಒಂದು ಕಾನ್ಸೆಪ್ಟ್ ತಂದಿದ್ದಾರೆ. ಈ ಕಾನ್ಸೆಪ್ಟ್ ಎಲ್ಲರಿಗೂ ಇಷ್ಟ ಆಗಬೇಕಂತ ನನ್ನ ಆಸೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿದ್ದೇನೆ, ಎಲ್ರಿಗೂ ಇಷ್ಟ ಆಗಲಿ ದೇವರೇ. ಇದು ಡಿಸೆಂಬರ್ 25 ನೋಡಿದಾಗ ಈ ಕ್ರಿಸ್ಮಸ್ ಗಿಫ್ಟು ದೇವ್ರ ಬಗ್ಗೆನೇ ಸಿನಿಮಾ, ಯೇಸು ಬಗ್ಗೆನೇ ಇದು, ಅದು ಆ ಸಿನಿಮಾ ಹಂಗೆ ಆಗಲಿ ಅಂತ ಅಷ್ಟೇ. ಕ್ರಿಸ್ಮಸ್ಸು ದೇವ್ರ ಬಗ್ಗೆ ಏನೋ ಸಣ್ಣದಾಗಿ ಕ್ಲೂ ಕೊಟ್ಟಿದ್ದಾರೆ. ಓಕೆ ಅಣ್ಣ, ಯಾವುದು ಅಲ್ವಾ ಅಣ್ಣ? ಇಲ್ಲ, ದೇವ್ರ ಥರ ಆಗಲಿ ಅಂತ ಸಿನಿಮಾ ಹಂಗಣ್ಣ. ಅವತ್ತು ಕ್ರಿಸ್ಮಸ್ ದಿನ ಬರ್ತಿದ್ದಾಗ ದೇವ್ರು ಹುಟ್ಟಿರೋ ಸಿನಿಮಾ ಅಲ್ವಾ? ಏನೋ ಜಾರ್ ಬಿಡ್ತು ನಿಮ್ಮ ಬಾಯಿಂದ, ಏನೋ ತಗೊಳ್ಳೋಣ ಅಂತ ಖಂಡಿತ ಇಲ್ಲ. ನಾನು ಯಾವತ್ತು ಜಾರಕ್ಕೆ ಬಿಡಲ್ಲ. ನಾನು ಜಾರವೇ ಅಲ್ಲ, ಜಾರವೇ ಅಲ್ಲ. ಚಾನ್ಸೇ ಏನೇ ಮಾಡಿದ್ರು ಎಷ್ಟೇ ಬಿಟ್ಟರು ಆ ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ. ಸೊ ಇಡೀ ಸಾಂಗ್ ಇದೆ. ಇವತ್ತಿಂದ ಎಲ್ಲರೂ ನೋಡ್ತಾ ಹೋಗ್ಲಿ, ದೇ ವಿಲ್ ಜಸ್ಟ್ ಗೋ ಆನ್ ಟೆಲ್ಲಿಂಗ್ ಏನು ಇರ್ಬೋದು ಸಿನಿಮಾ ಬಗ್ಗೆ ಅಂತ. ದೇ ವಿಲ್ ಡಿಕೋಡ್ ಮಾಡ್ಕೊಂಡು ಎಸ್ ಇಷ್ಟು ಹೇಳ್ತಾ ಎಲ್ರಿಗೂ ಭಾಳ ಸಂತೋಷ. ಥ್ಯಾಂಕ್ಸ್ ಎವ್ರಿಬಡಿ ಬಂದಿದ್ದಕ್ಕೆ, ಮೀಡಿಯಾದವ್ರಿಗೆ, ಪರ್ಸ್ನವ್ರಿಗೆ. ಆ್ಯಂಡ್ ಥ್ಯಾಂಕ್ ಯು ಸುಬ್ರಹ್ಮಣ್ಯ ಅವರ, ಸ್ಪೆಷಲ್ ಥ್ಯಾಂಕ್ಸ್ ಸುಬ್ರಹ್ಮಣ್ಯ ವಾಸು ಅವ್ರಿಗೆ. ಯಾಕಂದರೆ ದೇ ಜಸ್ಟ್ ಟೋಲ್ಡ್ ಮೀ ಲೋಕಾರ್ಪಣೆ ಅಂತ ಹೇಳಿ ಒಳ್ಳೆ ವರ್ಡ್. ನಾವೆಲ್ಲ ಇದ್ದಾಗ ಹೇಳೇ ಇರಲಿಲ್ಲ, ಬಟ್ ಒಳ್ಳೆ ವರ್ಡ್ ಹೇಳ್ಕೊಟ್ರು. ಥ್ಯಾಂಕ್ ಯು, ಥ್ಯಾಂಕ್ಸ್ ಲಾಟ್, ಲವ್ ಯು ಆಲ್. ಥ್ಯಾಂಕ್ ಯು ಅಣ್ಣ. ಈಗ ಅಷ್ಟೇ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಫಾರ್ ಯಾವಾಗ ಅಷ್ಟೇ, ಯಾವಾಗಲೂ ನೀವು ಬಂದಾಗ ಸ್ಟೇಜ್ ಒಂಥರ ಎನರ್ಜೆಟಿಕ್ ಆಗಿರುತ್ತೆ ಅಷ್ಟೇ. ಎಲ್ಲರೂ ಅಷ್ಟೇ. ರವಿ, ಥ್ಯಾಂಕ್ ಯು, ಥ್ಯಾಂಕ್ ಯು ಅಣ್ಣ, ಲವ್ ಯು. ಈಗ ನಮ್ಮ ಮಾಧ್ಯಮ ಮಿತ್ರರೆಲ್ಲರಿಗೂ ಒಂದಷ್ಟು ಪ್ರಶ್ನೆ ಇದೆ. ಈ ಹಾಡಿನ ಬಗ್ಗೆ 45 ಸಿನಿಮಾ ಕುರಿತಂತೆ ಪ್ರಶ್ನೆಗಳನ್ನ ಕೇಳ್ಬೋದು. ಕಾಫಿ ಒಂದು ಇಟ್ಬಿಡ್ತೀವಿ. ಪ್ರಶ್ನೆಯನ್ನ ಶಾರದಾ ಮ್ಯಾಮ್ ಪ್ರಶ್ನೆ ಕೇಳಿ. ಶಾರದಾ ಮ್ಯಾಮ್, ನಾನು ಡ್ಯಾನ್ಸ್ ಮಾಡ್ಬೇಕಾ? ವಾಟ್ಸ್ ಆಕ್ಚುಲಿ ಮಾಡ್ಬೇಕು ಮ್ಯಾಮ್, ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ಇದು ಇದಾದ ತಕ್ಷಣ
ಚಕ ಚಕ ಅಂತ ಕಾಫಿ ಇಟ್ಬಿಟ್ಟು ಅಷ್ಟು ಖರ್ಚು ಮಾಡಿದ್ದೀರಾ ಇದಕ್ಕೆ ಒಂದು ಪ್ರಮೋಷನಲ್ ಸಾಂಗು. ಐ ಜಸ್ಟ್ ವಾಂಟ್ ಟು ನೋ ವೈ, ಅಂದರೆ ಒಂದು ಪ್ರಮೋಷನಲ್ ಸಾಂಗ್ಗೆ ಒಂದು ಸಿನಿಮಾ ಬಜೆಟ್ ಅಷ್ಟು ಖರ್ಚು ಮಾಡಿದರೆ ಏನಕ್ಕೆ ಅಂತ. ಅಲ್ಲ, ನಮಗೆ ಇದ್ದಿದ್ದು ಪ್ರಮೋಷನ್ ಸಾಂಗ್ ಇದೆ, ನಮಗೆ ಪ್ರಮೋಷನ್ ಸಾಂಗ್ ಬೇಕಾಗಿತ್ತು. ನಿಮಗೆ ಇದಕ್ಕೆ ಇಷ್ಟು ಖರ್ಚು ಮಾಡಿದರೆ ಇನ್ನು ಪಿಕ್ಚರ್ಗೆ ಎಷ್ಟು ಖರ್ಚಾಗಿರುತ್ತೆ ಅಂತ ನೀವು ಊಹೆ ಮಾಡ್ಬೋದು ಮೇಡಮ್. ಅಲ್ಲ, ಬಟ್ ಈ ಸಾಂಗು ಈ ಫಿಲಮ್ಗೂ ಸಂಬಂಧ ಇರಲ್ವಾ? ಹಾಗಾದ್ರೆ ಈ ಸಾಂಗ್ ಯಾಕೆ ಅಟ್ಯಾಚ್ ಮಾಡಿಲ್ಲ ಫಿಲಮ್ಗೆ ಅಂತ? ಮೇಡಮ್, ನೀವು ಪಿಕ್ಚರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಟ್ಯಾಚ್ ಇದೆಯೋ ಇಲ್ವೋ, ನನಗೆ ಗೊತ್ತಿಲ್ಲ ಮೇಡಮ್, ಡೈರೆಕ್ಟರ್ ಕೇಳಿ ಮೇಡಮ್ ಅದು. ಅದೇ ಸರ್, ಈ ಹಾಡಿನ ಬಗ್ಗೆ ಐ ಜಸ್ಟ್ ವಾಂಟ್ ಟು ನೋ ದ ಥೀಮ್ ಆಫ್ ದ ಸಾಂಗ್ ಇಸ್ ನೈಸ್, ಬಟ್ ಫ್ರಮ್ ಯು ವಿ ವಾಂಟ್ ಟು ನೋ ವಾಟ್ ಇಸ್ ದ ಸಾಂಗ್, ಅಂದರೆ ವಾಟ್ ವಿ ಅಂಡರ್ಸ್ಟ್ಯಾಂಡ್ ಫ್ರಮ್ ದ ಸಾಂಗ್ ಅಂತ ಸ್ವಲ್ಪ. ಮೇಡಮ್, ಈ ಲಿರಿಕ್ಸ್ ನೀವು ಕರೆಕ್ಟಾಗಿ ಗಮನ ಹರಿಸಿದ್ರೆ ಜೀವನನ ಫುಲ್ ಕಂಪ್ಲೀಟಾಗಿ ಪಾಸಿಟಿವ್ ಆಗಿ ತಗೊಳ್ಳಿ ಅನ್ನೋದನ್ನು ಈ ಲಿರಿಕ್ಸ್ ಕಂಪ್ಲೀಟಾಗಿ ಹೇಳ್ಕೊಂಡು ಹೋಗುತ್ತೆ. ಒಬ್ಬ ವ್ಯಕ್ತಿ ಹೇಗಿರಬೇಕು ಎಲ್ಲವೂ ಪಾಸಿಟಿವ್ ವಿಷಯಗಳು ಲಿರಿಕಲಿ ಹೇಳಿದ್ದೀವಿ. ಸೊ ಆರ್ ಫಿಲ್ಮ್ ಇಸ್ ಅಬೌಟ್ ದಟ್ ಥಿಂಗ್. ವಿ ಟೆಲ್ ಅಬೌಟ್ ಲೈಫ್ ವೆರಿ ಪಾಸಿಟಿವ್ ಆಗಿ ಹೇಗಿರಬೇಕು ಅನ್ನೋದಕ್ಕೆ ಇದಿದೆ. ಆ್ಯಂಡ್ ಇನ್ನೂ ಕ್ಲೀನಾಗಿ ನೀವು ವಿಷಯ ಡಿಕೋಡ್ ಮಾಡ್ಕೊಂಡು ಈಗ ಎಷ್ಟು ಅರ್ಥ ಆಗುತ್ತೆ ಈ ಹಾಡು, ಫಿಲ್ಮ್ ನೋಡಿದ್ಮೇಲೆ ನಿಮ್ಗೆ ಈ ಹಾಡಲ್ಲಿರೋ ಎಲ್ಲ ವಿಷಯವೂ ಫಿಲ್ಮ್ ಕನೆಕ್ಟ್ ಆಗಿತ್ತು ಅಂತ ನನಗೆ ಅನಿಸುತ್ತೆ. ಓಕೆ, ರಮೇಶ್ ಸರ್ ಮತ್ತೆ ವಾಪಸ್ ಬರ್ತಾ ಇದ್ದೀನಿ. ಶಿವಣ್ಣ ಹೇಳಿದರು, ಅಂದರೆ ಅರ್ಜುನ್ ಜನನೇ ಹೇಳಿದರು, ಅವ್ರು ಏನು ಕೇಳಿದ್ರು ಕೊಡ್ತಾರೆ ಹಾಗೆ ಹೇಗೆ ಅಂತ. ಶಿವಣ್ಣ ಹ್ಯಾಡ್ ಕಾನ್ಫಿಡೆನ್ಸ್ ಇನ್ ಅರ್ಜುನ್ ಜನ್ಯ, ಅವ್ರು ಡೈರೆಕ್ಟ್ ಮಾಡ್ತಾರೆ ಅಂತ. ಬಟ್ ನೀವು ಇನ್ವೆಸ್ಟರ್ ಆಗಿ ಒಂದು ನ್ಯೂ ಕಮರ್ಗೆ ಇಷ್ಟು ದೊಡ್ಡ ಬಜೆಟ್ ಫಿಲಮ್ ಹೇಗೆ ಕೊಟ್ರಿ? ಕತೆ ಮೇಡಮ್, ಅಷ್ಟು ಕತೆ. ಮೈನ್ ಶಿವಣ್ಣ ಇದ್ದಾಗ ನಾವು ಅದನ್ನು ನೋಡೋಕ್ಕಾಗಲ್ಲ. ಶಿವಣ್ಣಗೂ ಮತ್ತು ಕತೆಗೂ ಮತ್ತು ಡೈರೆಕ್ಟರು ವಿಜನ್ ಅಂತೀವಲ್ಲ, ಅದಂತ ನಾನು ಇಂಗ್ಲೀಷ್ ಬರಲ್ಲ, ನನಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಡಮ್. ಅರ್ಥ ಆಯ್ತು ಸರ್. ಆಯ್ತಲ್ವ ಮೇಡಮ್? ಇದು ಅಂತಂದರೆ ಇಷ್ಟು ಬಡ್ಜೆಟ್ ಅಂತ ಹೇಳಿದ್ರೆ ಕತೆ ಕೇಳ್ತಾ ಇದೆ ಬಡ್ಜೆಟ್ಟು. ಸುಮ್ಮನೆ ನಾವು ಬಡ್ಜೆಟ್ ಮಾಡಿಲ್ಲ. ಯಾಕೆಂದರೆ ನೀವು ಫಿಲಮಲ್ಲಿ ನೋಡಿದಾಗ ಈ ಸಾಂಗ್ ಏನಕ್ಕೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನೀವು ಫಿಲಮ್ ನೋಡಿದಾಗ ಅದು ಗೊತ್ತಾಗುತ್ತೆ ಮೇಡಮ್. ಇವಾಗ ಆ ಬಡ್ಜೆಟ್ ಏನಾಗುತ್ತೆ ಅದನ್ನ ಎಲ್ಲರೂ ಅದೇ ಕೇಳ್ತಾರೆ ನನಗೆ, ಏನಕ್ಕೆ ಇಷ್ಟು ಬಡ್ಜೆಟ್ಟು ಅಂತ ಹೇಳ್ಬಿಟ್ಟು. ಇದು ನಮಗೆ ಫಸ್ಟೇ ನಾನು ಹೇಳ್ತಿದ್ದೆ, ಇಂಡಿಯಾಕ್ಕೆ ಫಸ್ಟ್ CG ಅಂತ, ನಮ್ಮದು CG ಸ್ವಲ್ಪ ಬಡ್ಜೆಟ್ ಜಾಸ್ತಿ ಆಯಿತು. ಬಟ್ ನಾನು ಅಲ್ಲಿ ರಾಜ್ಬಿ ಶೆಟ್ಟಿ ಓಡ್ತಾ ಇರೋ ರೀತಿ ನೋಡಿದಾಗ ನೀವು ಎಷ್ಟು ಓಡಿದ್ರ CG ಹಿಂದೆ ಅಂತ ಗೊತ್ತಾಯ್ತು ಸರ್. ಹೌದು, ಅಲ್ಲಲ್ಲ ಎಲ್ಲ ಕನೆಕ್ಟ್ ಮಾಡ್ಬಿಟ್ರು ಶಾರದಾ. ಓಡಲೇಬೇಕು, ಒಂದು ಕೆಲಸ ಆಗಬೇಕಾದ್ರೆ ಓಡಲೇಬೇಕಲ್ಲ ಮೇಡಮ್, ಇಲ್ಲ ನಡಿಬೇಕು ಇಲ್ಲ ಓಡಬೇಕು, ಇವತ್ತು ಮಾಡಲೇಬೇಕು, ಒಂದು ಕೆಲಸ ಆಗಬೇಕಲ್ಲ ಸರ್. ಇನ್ನು ಓಡ್ತಾನೆ ಇದ್ದೀರಾ? ಯಾರು ಓಡ್ತಾ ಇರೋದು ಇವಾಗ ಇಲ್ಲಿ? ಇಲ್ಲ, ಇವಾಗ ಯಾರು ಓಡ್ತಾ ಇಲ್ಲ ಮೇಡಮ್, ಎಲ್ಲ ಕೂತಿದ್ದೀವಿ ಅಂತ. ಯಾರು ಓಡ್ತಾ ಇಲ್ಲ ಮೇಡಮ್, ಕೂತಿದ್ದೀವಿ. ಇವಾಗ ಓಡ್ತಾ ಇಲ್ಲ ಎಲ್ಲ ಕೂರ್ಸಿದ್ದಾರೆ, ನೀವು ಯಾರು ಓಡಿಸ್ತಾ ಇಲ್ಲ. ರಮೇಶ್ ಸರ್, ರಮೇಶ್ ರೆಡ್ಡಿ ಸರ್, ಇಲ್ಲಿ ನಾನು ಆಂಕರ್ ಅನುಶ್ರೀ ಇಲ್ಲಿ ಸರ್. ಇವತ್ತು ನೀವು ಫುಲ್ಲು ಮಾಸು ಸರ್, ನೀವು ಮಾಸು ಸರ್, ನೀವು ಇವತ್ತು ಮಾಸ್ ಸಖತ್ ಸರ್, ನೀವು ಸೂಪರ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಯಾರಲ್ಲಿ? ಆಯ್ತು. ಗೆಟಪ್ ತುಂಬ ಚೆನ್ನಾಗಿದೆ, ಹೇರ್ ಸ್ಟೈಲು, ಯಾವಾಗ ಈ ಸಾಂಗಲ್ಲಿ ಇಡೀ ಸಿನಿಮಾ ಹಾಗೆ ಅಂತ ಈ ಸಾಂಗ್ ಮಾತ್ರ ಮಾಡಿದ್ರು. ಇದು ಪ್ರಮೋಷನಲ್ ಸಾಂಗ್ ಅಲ್ಲಮ್ಮ, ಈ ಸ್ವಲ್ಪ ಅವರು ಕಲರ್ಫುಲ್ ಬಟ್ಟೆ ಕೊಟ್ಟಿದ್ದಾರೆ ಅಷ್ಟೇ ಡೈರೆಕ್ಟ್ರು. ಬಟ್ ಯಾತಿಗೆ ಆಗ್ತಾನೆ ಅನ್ನೋದು ನೋಡಿ, ಇದು ಆ್ಯಕ್ಚುಲಿ ಸಿನಿಮಾ ಇಡೀ ಸಿನಿಮಾ ನೋಡಿದಾಗ ಅಲ್ಲಿ ಯಾವ ಬಟ್ಟೆ ಧರಿಸಿರ್ತಾನೆ, ಇಲ್ಲಿ ಯಾಕೆ ಈ ಬಟ್ಟೆ ಹಾಕ್ತಾನೆ ಅನ್ನೋದನ್ನ ಭಾಳ ಅಚ್ಚುಕಟ್ಟಾಗಿ ಸಿಂಬಾಲಿಕ್ಕಾಗಿ ಹೇಳ್ತಾರೆ. ಅದು ನನಗೂ ಅನಿಸ್ತು ಯಾಕೆ ಈ ಡ್ರೆಸ್ ಅಂತ. ಬಟ್ ನನಗೆ ಆಮೇಲೆ ಹೋಯ್ತಾ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಾಗ, ಯಾಕಂದರೆ ಯಾವಾಗ ನಾನು ಬುದ್ಧಿವಂತ ಅಲ್ಲ ಅಂತ ಹೇಳ್ತಾರೆ, ಇಲ್ಲ ಬಟ್ ಸ್ವಲ್ಪ ಇದಾಗಿರುತ್ತೆ. ಆಮೇಲೆ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಪಡ್ತೀನಿ. ಐ ಥಿಂಕ್ ದಟ್ ಒನ್ ನೋಡಿದಾಗ ನೀವು ಯು ಕ್ಯಾನ್ ಸಿನಿಮಾಗೆ ಕರೆಕ್ಟ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಆ ಡ್ರೆಸ್. ಬಟ್ ಇದಕ್ಕೋಸ್ಕರ ಸ್ಪೆಷಲಾಗಿ ಮಾಡಿರೋದಷ್ಟೇ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಥ್ಯಾಂಕ್ ಯು. ನೆಕ್ಸ್ಟು ಅರ್ಜುನ್, ನೀವು ಇದಕ್ಕೆ ಎನಿಮೇಟಿಕ್ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಂಡ್ರಿ? ಫಸ್ಟ್ ವರ್ಷನ್ ಮಾಡಿದೆ ಸರ್, 1.5 years ಆಯ್ತು ಸರ್. ಎನಿಮೇಟಿಕ್ ಮಾಡಿ ಪೂರ್ತಿ ಅದಕ್ಕೆ ಮ್ಯೂಸಿಕ್ಕು ಅದೆಲ್ಲ ಹೌದು ಎಲ್ಲ ಮಾಡಿದ್ದಕ್ಕೆ ಸರ್. ಅಲ್ಲಿ ಯಾವಾಗ ಶುರು ಮಾಡಿದ್ರು ನೀವು ಸರ್? ನಿನ್ನೆ ಅಣ್ಣ ಮಾತಾಡ್ಬೇಕಾದ್ರೆ ಅಣ್ಣ ಹೇಳಿದ್ರು, ಸರ್ ನಿಮ್ಗೆ ನೆನಪಿದೆ ಈಗ ನಾವು ಮೀಟ್ ಮಾಡಿ ಈ ಕತೆ ಕೇಳಿನೇ 3.5-4 ವರ್ಷ ಆಯಿತು ಅಂತ. ಸೊ 4 years ಬ್ಯಾಕ್ ನಾನು ಅವ್ರಿಗೆ ಕತೆ ಹೇಳಿ ಅಲ್ಲಿಂದ 1.5 years ಆ್ಯನಿಮೇಷನ್ ಮಾಡಿ ಆಮೇಲೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ ಸರ್. 4 years ಟ್ರಾವೆಲ್ ಈ ಫಿಲ್ಮ್ ಜೊತೆ ನಂದು. ಆ ಟೈಮ್ ಇದು ಅದೇ ಟೈಮ್ ಇದು ಅಷ್ಟೇ ಇದೆ ಆ ಸಿನಿಮಾ ಈಗ? ಏನು ಟೈಮ್ ಎಕ್ಸಾಕ್ಟ್ಲಿ ಸೇಮ್ ಸರ್, ಅದರಲ್ಲಿ ಎಕ್ಸಾಕ್ಟ್ಲಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಈ ಕಡೆ ಇಲ್ಲಿ ಮುಂಚೆನೆ ಸರ್
ಸರ್ 2.5 ಗಂಟೆ ಜನರನ್ನ ಕೂರಿಸಿ ಸಿನಿಮಾ ತೋರಿಸೋದು ಎಷ್ಟು ಕಷ್ಟ ಇವತ್ತಿನ ಸಂದರ್ಭದಲ್ಲಿ ಅಂತ ನಿಮ್ಗೆ ಗೊತ್ತಿರುವಂಥ ವಿಚಾರ. ಸೊ ಅಂಥ ಸಂದರ್ಭದಲ್ಲಿ ಒಂದು ಸಾಂಗ್ ಇಲ್ಲದೆ ಸಿನಿಮಾದ ಕಥೆಯನ್ನು ಸ್ಕ್ರೀನ್ ಪ್ಲೇನ ಅಷ್ಟು ಟೈಟ್ ಸ್ಕ್ರೀನ್ ಪ್ಲೇನ ಮಾಡೋ ಕಾರಣ ಇತ್ತು, ಅಷ್ಟೊಂದು ಇದೆಯಾ ಅಂತ ಈ ಸಿನಿಮಾದಲ್ಲಿ? ಎಸ್ ಸರ್, ಯಾಕಂದರೆ ನಮ್ಮ ಸೀನ್ಗಳೇ ಫಸ್ಟ್ ಆಫ್ ಆಲ್ ಸರ್ 3 ಜನ ಐಕಾನ್ಸ್ ಇದ್ದಾರೆ ಸರ್. 3 ಜನಕ್ಕೂ ಸ್ಕ್ರೀನ್ ಸ್ಪೇಸ್ ಕೊಡಬೇಕು. ಅಷ್ಟು ಸ್ಕ್ರೀನ್ ಸ್ಪೇಸ್ಗೆ ನೀವು ಹೇಳಿದಂಗೆ 2.5 hours ಏನಿದೆ ಅದಷ್ಟೇ ಸಾಲೋದಿಲ್ಲ ಅಂತ ಐಕಾನ್ಸ್ ಇದ್ದಾರೆ. ಅದರೊಳಗಡೆ ನಾವು ಮತ್ತೆ ಸಾಂಗು ಆ್ಯಂಡ್ ಫಸ್ಟ್ ಆಫ್ ಆಲ್ ಕಥೆನೇ ಕೇಳಿಲ್ಲ ಆ ಥರ ಸಾಂಗಿಗೆ. ಸೊ ಏನು ಆ ಥರ ಟೆನ್ಷನ್ ಇಲ್ಲ, ಆರಾಮಾಗಿ ನಿಮಗೆ 2.5 hours ಬಿಂದಾಸಾಗಿ ನೀವು ಸಿನಿಮಾ ನೋಡ್ಬೋದು ಸರ್. ಶಿವಣ್ಣ, ಎಲ್ಲೋ ನಿಮ್ಮ ಪಾತ್ರ ಬಂದು ಈಗ ಪಕ್ಕದಲ್ಲಿ ನಂದಿ ಇರೋದ್ರಿಂದ ನೀವು ಇರೋದ್ರಿಂದ ಎಲ್ಲೋ ಒಂದು ರೀತಿ ಶಿವನ ಸ್ವರೂಪವಾಗಿ ಸಿನಿಮಾದ ಕಥೆಯಲ್ಲಿ ಕಾಣಿಸ್ತೀರ ಅಂತ ಅನ್ಸುತ್ತೆ. ಸೊ ಸಿನಿಮಾದಲ್ಲೂ ಕೂಡ ಪ್ರಮೋಷನಲ್ ಸಾಂಗಲ್ಲಿ ಇರೋ ಥರನೇ ರಾಜ್ಬೀರ್ ಶೆಟ್ಟರ್ಗೆ ಜೀವನದ ಒಂದು ತತ್ವ ಹೇಳ್ಕೊಡ್ತೀರಾ ಅಂತ ಸಿನಿಮಾದಲ್ಲಿ? ಇಲ್ಲಮ್ಮ, ನನಗೆ ಬೇರೆ ಯಾರೋ ತತ್ವ ಹೇಳ್ಕೊಟ್ರು. ಸೊ ಲಿರಿಕ್ಸ್ ಬರ್ಕೊಂಡು ನಾವು ಹೇಳಿದ್ದೀವಿ ಅಷ್ಟೇ. ಹಂಗಂತಾರೆ ಬಂದು ಸಿನಿಮಾದ ನೋಡ್ಬೇಕು, ನೀವು ಹೇಳಿ ಇಡೀ ಕತೆ ಕೇಳಿಬಿಡ್ತೀರ ಬೇಡ. ಸೊ ಹೆಸರು ನನ್ನ ಹೆಸರು ಶಿವು ಅಂತ, ಅದಕ್ಕೆ ಪ್ರಾಬ್ಲಮ್ ಇಲ್ಲ, ಅದರಲ್ಲೇ ಇದೆ. ನಮ್ಗೆ ಗೊತ್ತು, ನಾಗರಾಜ ಶಿವ ಪುಟ್ಟ ಸ್ವಾಮಿ ಅಂತ ನನ್ನ ಹೆಸರು. ಸೊ ನಾಗರಾಜನೂ ಇದ್ದೀನಿ, ಶಿವನೂ ಇದ್ದೀನಿ, ಪುಟ್ಟ ಇದ್ದೀನಿ, ಸ್ವಾಮಿನೂ ಇದ್ದೀನಿ. ರಾಜ್ಬೀರ್ ಸರ್, ಸದ್ಯಕ್ಕೆ ಸಕ್ಸಸ್ ಅಲ್ಲಿ ಓಡ್ತಾ ಇದ್ದೀರಾ, ಆದ್ರೆ ಸಿನಿಮಾದ ಹಾಡಲ್ಲಿ ಶ್ವಾನಗಳು ನಿಮ್ ಹಿಂದೆ ಓಡಿ ಬರ್ತಾ ಇವೆ. ಹೀಗಾಗಿ ನೀವು ಜೀವನದಲ್ಲಿ ಹುಚ್ಚೆತ್ತು ಓಡಿದ್ದು ಯಾವುದಕ್ಕೆ, ಹೆಚ್ಚು ಭಯ ಪಡೋದು ಯಾವುದಕ್ಕೆ? ಅದೇ ನಾಯಿ ನೋಡಿದಾಗ ನಾನು ಹತ್ರ ಓಡೋದು. ಭಯ ಪಟ್ಟು ಓಡೋದು ನಾನು ಯಾವುದಕ್ಕೆ? ಆಕ್ಚುಲಿ ಇಂಟರ್ವ್ಯೂಗಳಿಗೆ ಜಾಸ್ತಿ ಓಡ್ತೀನಿ ನಾನು. ಇಂಟರ್ವ್ಯೂಗಳಿಂದ ಜಾಸ್ತಿ ಓಡ್ತೀನಿ. ನನಗೆ ಮಾತು ಸ್ವಲ್ಪ ಅಂದರೆ ಈ ಪ್ರಮೋಷನ್ ಟೈಮ್ ಇರುತ್ತಲ್ವಾ, ಅದಾದ ಮೇಲೆ ಮನೆಗೆ ಓಡೋ ಸ್ಪೀಡ್ ಇದೆಯಲ್ವಾ, ಅದು ಸಿಕ್ಕಾಪಟ್ಟೆ ಫಾಸ್ಟ್ ಇರುತ್ತೆ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಓಡೋಗೋದು ಹೇಗೆ ಅನಿಸ್ತಿದೆ? ಯಾವುದು ಇಲ್ಲ ಅವರಿಗೂ ಗೊತ್ತು. ನಾನು ಅವ್ರ ಜೊತೆ ಆಮೇಲೆ ಏನು ಕಷ್ಟದೇನು ಕೇಳ್ಬಿಡಿ ಅಂತಾನೆ ಬಂದಿದ್ದೆ. ಹಾಗಾಗಿ ಅವ್ರು ತಗೊಂಡ ತಕ್ಷಣ ಅಂದೆ ನಾನು. ಹಾಗೆ ಅಂದರೆ ಗೊತ್ತಿಲ್ಲ ನನಗೆ. ಅಂದರೆ ನನಗೆ ಭಯ ಇರೋದು ನನ್ನಲ್ಲಿರೋ ನೆಗೆಟಿವಿಟಿ ಬಗ್ಗೆ ಬಹಳ ಭಯ ಇದೆ. ನಾನು ನನ್ನ ಥಾಟ್ಗಳನ್ನು ನೋಡಿಕೊಂಡಾಗ, ನನ್ನಲ್ಲಿರುವಂಥ ಎಲ್ಲದೂ ನೋಡಿದಾಗ ನನಗೆ ನನ್ನ ಬಗ್ಗೆ ಜಾಸ್ತಿ ಭಯ ಆಗುತ್ತೆ. ಹೊರಗಿನ ಎಲಿಮೆಂಟ್ಗಳು ಅಂತ ಭಯ ಹುಟ್ಟಿಸುವಂಥದ್ದು ಏನೂ ಇಲ್ಲ. ಐ ಥಿಂಕ್ ಅರ್ಜುನ್ ಸರ್, ಈಗ 25ನೇ ತಾರೀಕು ನಿಮ್ಮ ಸಿನಿಮಾನು ಬರ್ತಾ ಇದೆ, ಜೊತೆಗೆ ಮಾರ್ಕ್ ಸಿನಿಮಾ ಕೂಡ ಬರ್ತಾ ಇದೆ. ಸೊ ಥಿಯೇಟರ್ ವೈಸ್ ಸಮಸ್ಯೆ ಆಗಬಾರ್ದು ಅನ್ನುವಂಥದ್ದು ರೀತಿಯಲ್ಲಿ ಆ ಚಿತ್ರತಂಡದವ್ರ ಜೊತೆ ಏನಾದರೂ ಮಾತುಕತೆ? ಇನ್ನು ಆ ಮಾತುಕತೆ ತಂಡದ ಜೊತೆ ಏನು ಮಾತಾಡಿಲ್ಲ, ಬಟ್ ಸುದೀಪ್ ಸರ್ ಟಚಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡಿದ್ದೀನಿ. ನಥಿಂಗ್ ಟು ವರಿ ಮೇಡಮ್. ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಎರಡೂ ದೊಡ್ಡ ಸಿನಿಮಾಗಳು ಖಂಡಿತವಲ್ಲೂ ಜನ ನೋಡೋಷ್ಟು ಕೆಪಾಸಿಟಿ ಇದೆ. ಹಾಲಿಡೇ ಫುಟ್ಫಾಲ್ಸ್ ಇರೋದ್ರಿಂದ ಆ್ಯಂಡ್ ಎರಡೂ ಕನ್ನಡ ಸಿನಿಮಾ ಆಗಿರೋದ್ರಿಂದ ಎರಡೂ ಕನ್ನಡ ಸಿನಿಮಾನ ಕನ್ನಡ ಜನತೆ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಶಿವಣ್ಣ, ಪರ್ಟಿಕ್ಯುಲರಾಗಿ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ಅಂತಂದಾಗ ಎಲ್ಲವೂ ಚಾಲೆಂಜಿಂಗ್ ಆಗಿರುತ್ತೆ. ಸೊ ನೀವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರಿ, ಅಂದರೆ ನಮಗೆ ಇಂಪಾರ್ಟೆನ್ಸ್ ಜಾಸ್ತಿ ಇರಬೇಕು, ನಮಗೆ ಇಂಪಾರ್ಟೆನ್ಸ್ ಜಾಸ್ತಿ ಇರಬೇಕು ಅನ್ನೋಂಥದ್ದರಲ್ಲಿ ಮಾಡಿರುವಂಥದ್ದಲ್ಲ 45, ಎಲ್ರಿಗೂ ಒಂದು ಇಂಪಾರ್ಟೆನ್ಸ್ ಇರೋಂಥದ್ದು. ಇದ್ರ ಜೊತೆಗೆ ಸಹಜವಾಗಿ ಸಾಕಷ್ಟು ಸಂದರ್ಭದಲ್ಲಿ ಈ ಫ್ಯಾನ್ಸ್ ಸಿನಿಮಾ ನೋಡಿದ ನಂತರ ಕೆಲವು ರಿಯಾಕ್ಷನ್ಗಳನ್ನು ಕೊಟ್ಟಿರ್ತಾರೆ. ಕೆಲವು ಮಲ್ಟಿ ಸ್ಟಾರರ್ ಸಿನಿಮಾಗಳಲ್ಲಿ ನಮ್ಮ ಸ್ಟಾರ್ಗೆ ಇಂಪಾರ್ಟೆನ್ಸ್ ಸಿಕ್ಕಿಲ್ಲ, ಈ ಥರ ಚರ್ಚೆಗಳೆಲ್ಲ ಬರ್ತಾ ಇರುತ್ತೆ. ನೀವು ಫ್ಯಾನ್ಸ್ ವ್ಯೂಸಲ್ಲಿ ಹೇಳುವಂಥದ್ದಾದರೆ ಈ ಸಿನಿಮಾ ಹೆಂಗೆ ಅವ್ರಿಗೆ ಕನೆಕ್ಟ್ ಆಗ್ಬೋದು? ಎಲ್ಲ ಅಭಿಮಾನಿಗಳು ಯಾವತ್ತೂ ನಮ್ಮ ಸಿನಿಮಾ ನೋಡ್ಬೇಕಾದ್ರೆ ಯಾವತ್ತೂ ಇದಾಗಿಲ್ಲ. ಒಂದೊಂದು ಸತಿ ಯಾವ್ಯಾವ ಸಿನಿಮಾದ ಆಗಿರುತ್ತೆ, ಬಟ್ ಅವಾಗ ನಾವು ಕೌಂಟ್ರಿ ಹೇಳಿರ್ತೀವಿ, ದಿಸ್ ದ ವೇ ಇಟ್ ಈಸ್ ಅಂತ. ಬ್ಯಾಡ್ ವರ್ಡ್ ಯೂಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಟಗರುಗೆ ತುಂಬ ಇದಾಯಿತು. ಧನಂಜಯ ಹಿಂಗೆ ಹೇಳ್ಬಾರ್ದ ವಿಲನ್ ಟೈಮ್ ಅದು ಬಂದ್ಬಿಟ್ಟು ನನಗೆ ಹೇಳ್ತಾರೆ ಧನಂಜಯ ಆ ಪಾತ್ರ ಕೇಳ್ತಾರೆ, ಬಟ್ ಫ್ರಸ್ಟ್ರೇಷನ್ ಅಂತ ಬಂದಾಗ ಯಾವಾಗ ಬೈಯೋದು ಸಹಜನೇ. ಬಟ್ ಇಲ್ಲಿ ಏನಂದರೆ ನಾಳೆ ಇದೊಂದು ಸಿನಿಮಾ, ಇವ್ರು ಇಂಪಾರ್ಟೆಂಟ್ ಅವ್ರು ಇಂಪಾರ್ಟೆಂಟ್, ಪಿಕ್ಚರ್ ಇಂಪಾರ್ಟೆಂಟ್ ಆಗಬೇಕು ಅಷ್ಟೇ. ಜನ ಥಿಯೇಟರ್ನ ಬಂದಾಗ ಆ ಪಿಕ್ಚರ್ ಚೆನ್ನಾಗಿತ್ತು ಕಣೆ ಅಂತ ಹೇಳಬೇಕು. ಆಮೇಲೆ ಒಂದೊಂದಾಗಿ ಎತ್ಕೋಬೇಕು. ರಾಜ್ಬೀರ್ ಶೆಟ್ಟಿ ಚೆನ್ನಾಗಿ ಮಾಡಿದ್ದಾರೆ, ಶಿವಣ್ಣ ಚೆನ್ನಾಗಿ ಮಾಡಿದ್ದಾರೆ, ಉಪೇಂದ್ರ ಚೆನ್ನಾಗಿ ಮಾಡಿದ್ದಾರೆ, ಅರ್ಜುನ್ ಚೆನ್ನಾಗಿ ಡೈರೆಕ್ಟ್ ಮಾಡಿ. ಸೊ ಪ್ರತಿಯೊಂದು ಪಾಯಿಂಟ್ ಎತ್ಕೊಂಡಾಗ ಇಟ್ ವಿಲ್ ಬಿಕಮ್ ಎ ಫ್ಯಾಂಟಾಸ್ಟಿಕ್ ಫಿಲ್ಮ್. ಗುಡ್ ಫಿಲ್ಮ್ಗೂ ಫ್ಯಾಂಟಾಸ್ಟಿಕ್ ಫಿಲ್ಮ್ಗೂ ಭಾಳ ವ್ಯತ್ಯಾಸ ಇದೆ. ಯಾವಾಗ ಫ್ಯಾಂಟಾಸ್ಟಿಕ್ ಆಗೋದು ಗೊತ್ತಾ, ಎಲ್ಲ ವಿಷಯನೂ ಅವ್ರು ಹೇಳಿದಾಗ ಫ್ಯಾಂಟಾಸ್ಟಿಕ್ ಆಗೋದು. ಆಮೇಲೆ ನಾವು ಎಷ್ಟು ಹೊತ್ತು ನಾವು ಸ್ಕ್ರೀನ್ ಸ್ಪೇಸ್ ಇದ್ವಿ ಅಂತ ಹಂಗಾಗಿ ನೋಡೋಕೆ ಹೋದ್ರೆ ನಾನು ಮಫ್ತಿಲಿ ಬರೋದೇ ಸೆಕೆಂಡ್ ಹಾಫ್ಲಿ. ಜನ ಸೆಕೆಂಡ್ ಹಾಫ್ಲಿ ತಾನೇ ಬರೋದಂತ ಅನ್ಕೊಂಡ್ಬಿಟ್ರೆ ಫಸ್ಟ್ ಟೈಮ್ ಯಾರು ನೋಡ್ತಿರ್ಲಿಲ್ಲ ಅಲ್ವಾ. ಬಟ್ ಎಲ್ಲ ಇಡೀ ಕತೆ ಯಾವಾಗ ಬರ್ತಾನೆ ಆ ಕ್ಯಾರೆಕ್ಟರ್, ಅದು ಡೈರೆಕ್ಟರ್ ವಿಷನ್, ಅದು ಡೈರೆಕ್ಟರ್ ಹೆಂಗೆ ತಗೊಂಡು ಹೋಗ್ತಾನೆ ಸಿನಿಮಾ, ಅದು ಅರ್ಜುನ್ ಜನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. 100% ಅಭಿಮಾನಿಗಳು ನೋಡ್ತಾರೆ, ಅರ್ಥ ಮಾಡ್ಕೊತಾರೆ. ಅದು ಸರ್ ಕಂಗ್ರಾಟ್ ಸರ್, ಯಾಕಂದರೆ ಕಥೆನ ತುಂಬ ಚೆನ್ನಾಗಿ ಹೇಳ್ತಿದ್ದೀರಾ. ನೀವು ಬಿಟ್ಟಿರೋ ಸಾಂಗಲ್ಲೇ ಗೊತ್ತಾಗ್ತಿದೆ ಕತೆ ಯಾವ ರೀತಿ ಇದೆ ಅಂದರೆ ಶ್ವಾನವನ್ನು ಇಷ್ಟಪಡುವಂತಹ ರಾಜ್ಬೀರ್ ಶೆಟ್ಟರು, ದಾರಿದೀಪವನ್ನು ತೋರಿಸುವಂಥ ಶಿವಣ್ಣ, ಅದಾದಮೇಲೆ ತಲೆಗೆ ಹುಳ ಬಿಡೋ ಅಡ್ಗೋಡೆ ಮೇಲೆ ದೀಪ ಇಡೋವಂಥ ಪ್ರಶ್ನೆಗಳನ್ನ ಹಾಕುವಂಥ ಉಪ್ಪಿ ಸರ್,
ಇವ್ರು 3 ಜನ ಕಾಂಬಿನೇಷನ್ 45 ಅಂತ ಕಾಣಿಸ್ತಾ ಇದೆ. ಈ ಸಾಂಗಲ್ಲೇ ಹೇಳಕ್ ಹೊರಟಿದ್ದೀರಾ ಕತೆ ಅನ್ನಿಸ್ತಾ ಇದೆ ನಿಜ. ಸರ್ ಮೊದಲನೇದಾಗಿ ಥ್ಯಾಂಕ್ ಯು, ನೀವು ಇಷ್ಟು ಡಿಕೋಡ್ ಮಾಡ್ತಾ ಇದ್ದೀರಾ, ಗುಡ್ ಒನ್ ಸರ್. ಬಟ್ ಸಾಂಗಲ್ಲಿ ಎಲ್ಲ ವಿಷಯ ಇದೆ. ಅಣ್ಣ ಹೇಳ್ದಂಗೆ ಫಿಲ್ಮ್ ಕಥೆನೂ ಕೂಡ ಅದರೊಳಗಡೆ ಸ್ವಲ್ಪ ತಂದಿದ್ದೀವಿ. ಬಟ್ ನೀವು ಫಿಲ್ಮ್ ನೋಡಿ ನೀವು ಎಷ್ಟು ಮಟ್ಟಕ್ಕೆ ಡಿಕೋಡ್ ಮಾಡಿದ್ದೀರಾ ಅಂತ ನೀವೇ ನೋಡಿಕೊಂಡು ನಿಮ್ಮ ವಿಮರ್ಶೆ ನೀವೇ ಮಾಡ್ಕೋಬೋದು ಅದರಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶೆಟ್ರೆ, ನೀವು ಒಂದು ಸಲ ಹೇಳಿದ ನೆನಪು ನನಗೆ, ಶಿವಣ್ಣ ಅವರು ಉಪ್ಪಿ ಸರ್ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ ಅಂತ. ನಿಮ್ಮ ಮುಂದೆ ಶಿವಣ್ಣ ಉಪ್ಪಿ ಸರ್ ಡ್ಯಾನ್ಸ್ ಮಾಡುವಾಗ ಜೋಗಿ ಉಪೇಂದ್ರ ಸಿನಿಮಾಗಳೇನಾದರೂ ನೆನಪಾಯ್ತಾ? ಡೆಫಿನೆಟ್ಲಿ. ಅಂದರೆ ನನಗೆ ಮಂಗಳೂರಲ್ಲಿ ಸಿನಿಮಾ ಕಲ್ಚರ್ ಬಹಳ ನೋಡೋ ಅಂಥ ಕಲ್ಚರ್ ನಾನು ಚಿಕ್ಕವರಿಡ್ದ ಬಹಳ ಕಮ್ಮಿ. ನಾನು ಭದ್ರಾವತಿಗೆ ಜಾಸ್ತಿ ಬೆಳೆದಿದ್ದೆ. ಉಪೇಂದ್ರ ರಿಲೀಸ್ ಆಗಬೇಕಾದ್ರೆ ನಾನು ಇದರಲ್ಲಿದ್ದೆ, ಯಾವುದು ಮಂಗಳೂರಲ್ಲಿದ್ದೆ, ಬಟ್ ಭದ್ರಾವತಿಗೆ ಹೋಗ್ತಾ ಇದ್ದೆ. ಭದ್ರಾವತಿಲಿ ಸಿನಿಮಾ ನೋಡಿ ಹಿಂದೆ ಬರಬೇಕಾದ್ರೆ ರಜಕ್ ಅಲ್ಲಿಗೆ ಹೋಗ್ತಾ ಇದ್ದೆ, ನನ್ನ ದೊಡ್ಡಮ್ಮನ ಮನೆಗೆ. ಹಿಂದೆ ಬರಬೇಕಾದ್ರೆ ನಾನು ಕೇಳಿದ್ದೆ ಜ್ಯೋತಿ ಥಿಯೇಟರ್ ಮುಂದೆ ಕ್ಯೂ ನಿಂತಿದ್ರು ಅಂತ. ನನಗೆ ಬಹಳ ಖುಷಿ ಆಯ್ತು, ಬಹಳ ಅಂದರೆ ನಾನು ದೊಡ್ಡ ಅಭಿಮಾನಿ ಅವರಿಗೆ. ಆಮೇಲೆ ನಾನು ಭದ್ರಾವತಿನ 3 ಸಲ ನೋಡಿದೆ. ಅಂದರೆ ದೇವ್ರದಲ್ಲಿ ಆ ಸಿನಿಮಾ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ನನಗೆ ಒಂದು ಲೆವೆಲ್ಗೆ ಅರ್ಥ ಆಗಿದ್ರು ಕೂಡ ನಮ್ಮ ಅಣ್ಣ ನೋಡಿ ನಿಂಗೆ ಅರ್ಥ ಆಗಿದೆ, ಇಲ್ಲ ಬಾ ಅಂತ ದುಡ್ಡ ಒಂದು ಸಿನಿಮಾ ನೋಡೋಕೆ ನಾನು. ಸೊ ಆ ರೀತಿ ಒಂದು 3 ಜನ ಕಸಿನ್ಸ್ ಇದ್ರು, 3 ಜನ ಜೊತೆ ಒಂದೊಂದ್ಸಲ ನೋಡಿದ್ದೆ. ಜೊತೆಗೆ ಎ ಸಿನಿಮಾದ ಪೋಸ್ಟರ್ ಅದನ್ನ ನೋಡ್ಬೇಕಾದ್ರೆ ನನಗೆ ಅಂದರೆ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಅಂದರೆ ಈ ರೀತಿ ಸಿನಿಮಾನ ಅಂದರೆ ಸಿನಿಮಾ ಅಂತ ಆ ಟೈಮ್ಗೆ ಅದು ಸಿನಿಮಾ ಅಂತ ಅರ್ಥ ಆಗ್ತಿತ್ತೋ ಇಲ್ಲ ಅಂತ ಕೂಡ ಯೋಚನೆ ಮಾಡಿಲ್ಲ. ಆ ಪ್ರಮೋಷನ್ ಯೋಚನೆ ಮಾಡಿ, ಆ ಧೈರ್ಯವನ್ನು ಯೋಚನೆ ಮಾಡಿ. ಜೋಗಿ ಅದರ ಕ್ಯಾಸೆಟ್ ಮನೇಲಿತ್ತು ನನಗೆ. ಅಂದರೆ ಆ ಹಾಡು ಕೇಳಬೇಕಾದ್ರೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ಮತ್ತೆ ಬಂದು ಅದನ್ನ ನೋಡ್ಬೇಕಾದ್ರೆ ಅಂದರೆ ಅದೊಂಥರ ಬಹಳ ನೋವು ಕೊಡ್ತಾ ಇತ್ತು. ಆ ಇಡೀ ಸಿನಿಮಾದಲ್ಲಿ ಅಂದರೆ ಒಂದು ನಾವು ಸಿನಿಮಾ ಇಂಟರಾಕ್ಟಿವ್ ಆಗಬೇಕು ಅಂತ ಅನ್ಕೋತೀವಿ. ಯಾವತ್ತು ಪಾತ್ರಗಳಿಗೆ ಏನೋ ದಕ್ಕಬೇಕು, ಏನೋ ಲಭಿಸ್ಬೇಕು ಅಂತ ನಾವು ಅನ್ಕೊಂಡಾಗ ಆ ಸಿನಿಮಾ ನಮ್ಮೊಳಗೆ ಉಳ್ಕೊಳ್ಳುತ್ತೆ. ಅದಕ್ಕೆ ನಾವು ಇವತ್ತು ಜೋಗಿ ಬಗ್ಗೆ ಮಾತಾಡ್ತಾ ಇದ್ವಿ, ಉಪೇಂದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಪಾತ್ರದ ತಾಯಿ ಮುಂದೆನೆ ಪಾಸ್ ಆಗ್ತಾ ಇರ್ತಾರೆ, ಆ ಪಾತ್ರ ಅದನ್ನ ನೋಡ್ತಾ ಇರಲ್ಲ. ನಮಗನ್ಸ್ತಾ ಇರ್ತದೆ ಒಂದ್ಸಲ ಹಿಂದೆ ತಿರುಗ್ಬೋದಾ, ಒಂದ್ಸಲ ಆ ಕಡೆ ನೋಡ್ಬೋದಾ. ಜೊತೆಗೆ ಒಂದು ಸಾವಲ್ಲಿ ಆ ಡ್ಯಾನ್ಸ್ ಅನ್ನು ಯೂಸ್ ಮಾಡಿರುವಂತ ರೀತಿ, ಒಂದು ಸೆಲೆಬ್ರೇಷನ್ ಆಗ್ತಾ ಇರುತ್ತೆ, ಬಟ್ ಹೋಗ್ತಾ ಇರೋದು ಶವ, ಅದು ಅವನ ತಾಯಿದು. ಅದು ನಮಗೆ ನೋವು ಕೊಡ್ತಾ ಇರುತ್ತೆ. ಎಂತ ಕಲ್ಪನೆ, ಜೊತೆಗೆ ಅದರ ಅಭಿನಯ, ಆ ತಾಯಿ ಮತ್ತೆ ಮಗನ ಸಂಬಂಧ, ಅದೆಲ್ಲ ಬಹಳ ಖುಷಿ ಕೊಡ್ತಾ ಇತ್ತು. ಜೊತೆಗೆ ಲೈವಲ್ಲಿ ನೋಡ್ಬೇಕಾದ್ರೆ ನನಗೆ ತುಂಬಾ ಖುಷಿ ಅಂದ್ರೆ ಬಹಳ ಖುಷಿ. ನನ್ನ ಭಾಗ್ಯ, ಅದೇ ಹೇಳದ್ನಲ್ವ, ಅಭಿಮಾನಿಯ ಭಾಗ್ಯ ಅಷ್ಟೇ. ಥ್ಯಾಂಕ್ ಯು. ನನಗೆ 2 ಪ್ರಶ್ನೆ ಇದೆ. ಮೊದಲನೇದು ಅರ್ಜುನ್ ಸರ್, ನಿಮಗೆ ಇಲ್ಲಿ ಸರ್ ನಿಮ್ಮ ಹತ್ರ ಮೈಕ್ ಇರೋದು ಆಗುತ್ತೆ ಸರ್. ಹೀರೋ ಥರ ಸರ್, ಸಾಕಷ್ಟು ಸಿನಿಮಾಗಳ ಹೀರೋಗಳಲ್ಲಿ ನೀವು ಮ್ಯೂಸಿಕ್ ಮಾಡಿದ್ದೀರಾ, ಸಾಕಷ್ಟು ಹೀರೋಗಳ ಜೊತೆ ಕೆಲಸ ಮಾಡಿದ್ದೀರಾ. ನೀವೊಬ್ಬ ಡೈರೆಕ್ಟರ್ ಆಗಿ ಅಥವಾ ಒಂದು ಕತೆ ಮಾಡಿದಂಥ ಸಂದರ್ಭದಲ್ಲಿ ಶಿವಣ್ಣ ನಿಮ್ಮ ತಾಟಿಗೆ ಶಿವಣ್ಣನೇ ಬಂದದ್ದು ಯಾಕೆ? ಸರ್, ಮೊದಲನೇದಾಗಿ ನೀವು ಹೀರೋಸ್ ಅಂತ ಹೇಳ್ದಂಗೆ, ನಾನು ಆ್ಯಕ್ಚುಲಿ ಶಿವಣ್ಣನಿಗೆ ಕತೆ ಹೇಳಿ ನನ್ನ ಸಿನಿಮಾಗೆ ಹೀರೋ ಆಗಬೇಕಣ್ಣ ಅಂತ ರಿಕ್ವೆಸ್ಟ್ ಮಾಡೋಕ್ಕೆ ಹೋಗಿ, ಆಮೇಲೆ ಅಣ್ಣ ನಾನು ಡೈರೆಕ್ಟ್ ಮಾಡೋಕ್ಕೆ ಹೇಳಿದೆ, ಅದೆಲ್ಲ ಬೇರೆ. ಈಗ ನನ್ನ ಸಿನಿಮಾಗೆ ಅಣ್ಣ ಹೀರೋ ಅಂತ ಹೇಳೋದಕ್ಕಿಂತ ಆ ಸಿನಿಮಾದಲ್ಲಿ ಅಣ್ಣನ ಜೊತೆ ನಾನು ಪ್ರಯಾಣ ಮಾಡಿಬಿಟ್ಟು ನನ್ನ ಲೈಫ್ಗೆ ಹೀರೋ ಆಗಿರೋದು ಶಿವಣ್ಣ. ನನ್ನ ಜೀವನಕ್ಕೆ ಯಾರಾದರೂ ಹೀರೋ ಅಂತ ಹೇಳಿದ್ರೆ ಅದು ಒನ್ ಆ್ಯಂಡ್ ಓನ್ಲಿ ಶಿವಣ್ಣ. ಬಿಕಾಸ್ ಪ್ರತಿದಿನ ಅವ್ರ ಜೊತೆ ಕೂತಾಗ ಏನಾದರೂ ಒಂದು ಕಲಿತಾನೆ ಇರ್ತೀನಿ ಸರ್. ಅದು ಮುಟ್ಟಕ್ಕಾಗದೆ ಭಾಳ ವಿಷಯ ಹೇಳಬೇಕಾಗಿದೆ, ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಸಿನಿಮಾ ರಿಲೀಸ್ ಆಗಿದ್ದು ನೆಕ್ಸ್ಟ್ ಡೇ ನಾನು ಶಿವಣ್ಣನ ಬಗ್ಗೆನೇ ಒಂದು 24 hours ಮಾತಾಡಬೇಕು, ಅಷ್ಟು ವಿಷಯ ಇದೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಮಾತುಗಳಿಲ್ಲ. ಯಾಕಂದ್ರೆ ಆ ವಿಷಯ ಹೇಳೋಕ್ಕೆ ಬಂದರೆ ಕತೆ ಟಚ್ ಮಾಡಿಬಿಡ್ತೀವಿ. ಆದ್ದರಿಂದ ಶಿವಣ್ಣ ಇಸ್ ಮೈ ಲೈಫ್ಸ್ ಹೀರೋ. ಸರ್, ಒಂದು ವಿಚಾರ, ಸಿನಿಮಾದಲ್ಲಿ ನಂದಿ ಶಿವನ ಸಂಕೇತ ಸರ್, ಅದೆಲ್ಲ ನಾನು ಎಲ್ಲಿ ಅಲ್ಲ, ನಮ್ಮ ಜನರಿಗೆಲ್ಲ ಗೊತ್ತಿರೋ ವಿಚಾರ, ನೀವು ಹೇಳಿಲ್ಲ ಸರ್. ಕೋಣ ಯಮನ ಸಂಕೇತ. ಸೊ ಇವುಗಳ ನಡುವೆ ಶಿವ ಮತ್ತೆ ಯಮ, ಅದರ ನಡುವೆ ಒಬ್ಬ ಬಡಪಾಯಿ, ಆ ಬಡಪಾಯಿ ನಮ್ಮ ಶೆಟ್ರೆ ಅಂತ ಕಾಣಿಸುತ್ತೆ, ಗೊತ್ತಿಲ್ಲ. ಸೊ ಈ ರೀತಿಯಾದಂಥ ಟ್ರಯಾಂಗಲ್ ಸ್ಟೋರಿ ಏನಾದರೂ ಇದೆಯಾ? ಏನು ಟ್ರಯಾಂಗಲ್ ಸ್ಟೋರಿ, ಲವ್ ಸ್ಟೋರಿ ಅಲ್ಲ ಸರ್. ಸ್ವಲ್ಪ ದಿನ ತಡ್ಕಡಿ, ಕ್ರಿಸ್ಮಸ್ 25th ಡಿಸೆಂಬರ್ ನಾವು ನೀವು ಕೂತ್ಕೊಂಡು ಮಾತಾಡೋಣ. ನೀವು ಹೇಳಿದ್ದು ಎಷ್ಟು ಕರೆಕ್ಟು ಎಷ್ಟಿಲ್ಲ ಎಲ್ಲನೂ ಪರ್ಸ್ನಲ್ಲಾಗಿ ಮಾತಾಡೋಣ ಸರ್. ಓಕೆ, ಇನ್ನೊಂದು 2 ಪ್ರಶ್ನೆ ಪ್ಲೀಸ್, ಲಾಸ್ಟ್ 2 questions. ಕ್ಯಾಮ್ರಾಮನ್ ಸರ್, ಓಪನಿಂಗು ಆ ಸೀನ್ರಿ ತುಂಬ ಎಕ್ಸ್ಟ್ರಾಡ್ರಿ, ಕಣ್ಣಿಗೆ ಎಷ್ಟು ತಂಪು ಕೊಡುತ್ತೆ, ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ಅನುಭವ ಮತ್ತು ಎಲ್ಲಿ ತೆಗೆದಿದೆ ಸರ್? ಅದು ಫಸ್ಟ್ ನಾವು ಅಂದ್ಕೊಂಡಿದ್ದು ಯುಗಾಂಡದಲ್ಲಿ ಶೂಟ್ ಮಾಡ್ಬೇಕಂತೇಳಿ, ಅದಿಲ್ಲ ಇಲ್ಲೇ ಮಾಡೋಣ ಅಂತ ಹೇಳಿದ್ಮೇಲೆ ಒಂದು ನಮ್ಮ ರವಿ ಸಂತೆ ಹೆಗ್ಲೋರ್ ಆರ್ಟ್ ಡೈರೆಕ್ಷನಲ್ಲಿ ಒಂದು ಸೆಟ್ನ ಪ್ಲ್ಯಾನ್ ಮಾಡಿಕೊಂಡು
ಅದರಲ್ಲಿ ಶೂಟ್ ಮಾಡಿದ್ದು. ಬಿಗಿನಿಂಗಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಶಾರ್ಟ್ ಬೇಕಂದಾಗ ಅದ್ರ ಜೊತೆಗೆ ಈ ಕತೆ ಏನು ಹೇಳಕ್ಕೆ ಹೊರಟಿದ್ದೀವಲ್ಲ ಅದಕ್ಕೆ ಆ್ಯಡ್ ಆಗೋ ಥರದಲ್ಲಿ ಮಾಡಿರೋದ್ರಿಂದ ಒಂದು ಮಿಸ್ಟ್ ಇರೋ ಒಂದು ಫಾರೆಸ್ಟ್ ಹೇಗಿರುತ್ತೆ ಅದನ್ನು ಫಸ್ಟ್ ಶಾರ್ಟಿಂದ ಇಂಪ್ರೆಸ್ ಮಾಡೋ ಥರದಲ್ಲಿ ಮಾಡ್ಕೊಂಡು ಶೂಟ್ ಮಾಡಿರೋದು. ಸೊ ಆಬ್ವಿಯಸ್ಲಿ ಅದ್ರ ಜೊತೆಗೆ ಕಲರ್ಫುಲ್ ಆಗಿ ಒಂದು ಸಾಂಗು ಅಂದರೆ ಒಂದು ಇರಬೇಕನ್ನೋ ಕಾನ್ಸೆಪ್ಟಲ್ಲಿ ನಮ್ಮ ಜಾನಿ ಮಾಸ್ಟರ್ ಹೇಳಿದ ನನಗೆ ಅದೇ ಈ ಥರ ಒಂದಿಷ್ಟು ಬ್ರೈಟ್ ಕಲರ್ಸು ಆಮೇಲೆ ಕಾಸ್ಟ್ಯೂಮು ಪ್ರತಿಯೊಂದು ಕೂಡ ಅವರೇ ಡಿಸೈನ್ ಮಾಡಿ ಈ ಥರ ಇರಬೇಕು ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡಿ ಪ್ಲ್ಯಾನ್ ಮಾಡಿ ಮಾಡಿದ್ದು. ಶಿವಣ್ಣ, ಇಲ್ಲಿ ಗೀತಾ ಸರ್, ಈಗ ಅಲ್ಲ ಗೀತಾ ಅಂದ ತಕ್ಷಣ ಅಲ್ಲೋಡ್ಬಿಟ್ರೆ ಅಲ್ಲ. ಶಿವಣ್ಣ, ಯಾವುದೇ ವೇದಿಕೆ ಮೇಲೆ ಆದ್ರೂ ಕೂಡ ಯಾವುದೇ ಹೊಸ ತರ ಡ್ಯಾನ್ಸ್ ನ ನೀವು ಟ್ರೈ ಮಾಡೇ ಮಾಡ್ತೀರಾ. ಅಂಡ್ ಈ ಸಾಂಗ್ ಅಲ್ಲಿ ನೋಡಿದಾಗ ಆಫ್ರೋ ಟಪಾಂಗ್ ಆಗಿರೋದ್ರಿಂದ ಅಲ್ಲಿ ಮಕ್ಕಳುಗಳು ಮಾಡುವಂತಹ ಡ್ಯಾನ್ಸ್ ನ ನೀವು ಟ್ರೈ ಮಾಡಿದ್ದುಂಟಾ? ಯಾಕಂದ್ರೆ ಇದ್ರಲ್ಲಿ ಬರುವಂತಹ ಒಂದು ಫ್ಲೋರ್ ಮೂವ್ಮೆಂಟ್ ಆಗಿರ್ಬೋದು ಅಥವಾ ಮಕ್ಕಳು ಅವ್ರು ಮಾಡುವಂತಹ ಡ್ಯಾನ್ಸ್ ಇದೆಯಲ್ಲ, ಡೆಫಿನೆಟ್ ಆಗಿ ನೀವು ಟ್ರೈ ಮಾಡೇ ಮಾಡಿರ್ತೀರಾ. ಬಟ್ ಈ ಒಂದು ಸಾಂಗ್ ಅಲ್ಲಿ ಕಾಣಿಸ್ಕೊಂಡಿಲ್ಲ. ಸೊ ಡ್ಯಾನ್ಸ್ ಏನಾದ್ರೂ ಕಡಿಮೆ ಆಯ್ತಾ ಅಂತ? ಇಲ್ಲ, ಏನಂದರೆ ಅದು ಏನು ಸಿಚುವೇಶನ್ ಆಗಿ ಹೇಳ್ಬೇಕು. ಅದನ್ನ ಹೇಳಿ ಅವರೇ ಹೇಳ್ತಾರೆ, ಡ್ಯಾನ್ಸ್ ಗೊತ್ತು ಅಂದ್ಬಿಟ್ಟು ಎಲ್ಲ ಮೂಮೆಂಟು ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ನಾವು 3 ಜನ ಇದ್ದೀವಿ, ಈಕ್ವಲ್ ಆಗಿ ಅದು ಪೋಟ್ರೆ ಆಗಬೇಕು. ಪಾತ್ರಗಳು ಈಕ್ವಲ್ ಆಗಿ ಪೋಟ್ರೆ ಆದರೆ ಜನಗಳಿಗೆ ಒಂದು ಇಂಟ್ರೆಸ್ಟ್ ಬೆಳೆಯುತ್ತೆ. ಇಲ್ಲಾಂದರೆ ಬಟ್ ನಾನು ಟ್ರೈ ಮಾಡಿದ್ದೀನಿ, ಯಾವ್ದು ನಾವು ಮಾಡ್ಬೇಕಾದ್ರೆ ಅವ್ರ ಜೊತೆ ಹೋಗಿ ಟ್ರೈ ಮಾಡಿದ್ದೀನಿ, ಮನೇಲಿ ಟ್ರೈ ಮಾಡಿದ್ದೀನಿ. ನೀವು ಅದೇ ಈ ಗೀತೆ ಕೇಳಿದ್ರೆ ಗೊತ್ತಾಗ್ತದೆ ಎಷ್ಟೊತ್ತಿ ಟ್ರೈ ಮಾಡಿ ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಅವಾಗ ಮಾಡ್ತಾ ಇರ್ತೀನಿ ಮನೇಲಿ. ಎಲ್ ಬಿ ಡೂಯಿಂಗ್, ಯಾಕಂದರೆ ಹೊಸತನ ಇದೆ ಮತ್ತು ಸ್ಪೀಡ್ ಇದೆ, ಅವ್ರ ಸ್ಟೈಲ್ ಬೇರೆ. ಅವ್ರು ಹೇಳ್ದಂಗೆ ವಾಕ್ ಮಾಡಬೇಕು. ಯೂಶಲಾಗಿ ಆ ಥರ ಒಂದು ಆಫ್ರಿಕನ್ ಯೂಶಲ್ ಬರಬೇಕಾದ್ರೆ ಒಂದು ಸ್ಟೈಲ್ ಇದೆ. ಅವ್ರು ನಡಿಬೇಕಾದ್ರೆ ಒಂದು ಸ್ಟೈಲ್ ಇದೆ. ಅವ್ರು ಹಿಂಗೆ ನಡೀತಾರೆ ಯೂಶಲಾಗಿ, ಆ ಹಾಪ್ ಇರುತ್ತೆ. ಈ ಮೂವ್ಮೆಂಟ್ ಮಾಡಬೇಕಾದ್ರೆ ಆ ಹಾಪ್ಲಾಗಿ ಮೂವ್ಮೆಂಟ್ ಮಾಡ್ತಾರೆ. ಅದು ಭಾಳ ಕಷ್ಟ ಅದು ಬರೋದು. ಅದು ನಾವು ಸುಮ್ಮನೆ ಕಲಿಬೇಕು. ವಿ ಹ್ಯಾವ್ ಟು ಲರ್ನ್. ಬಟ್ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ರಾಜ್ಬಿ ಶೆಟ್ಟಿ ಮಾಡೋದು ಮೂವ್ಮೆಂಟ್ ಏನು ತುಂಬ ಚೆನ್ನಾಗಿತ್ತು. ಅವ್ರ ಜೊತೆ ಫ್ಯಾಂಟಾಸ್ಟಿಕ್ ಇತ್ತು. ಉಳ್ವೇಷನ್ ಅಲ್ಲ, ಇನ್ನೊಂದು ವೇಷ ಗ್ರೌಂಡ್ಲಿ ಫ್ಲೋರ್ ಮೂವ್ಮೆಂಟ್ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ನಾಟ್ ಜೋಕ್ಸ್ ಅಸೈಡ್, ಇಟ್ ಡಿಡ್ ವೆರಿ ವೆಲ್. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಲಾಸ್ಟ್ ಸರ್, ಸರ್ ಈ ಸಿನಿಮಾದಲ್ಲಿ ಅನಿಮೇಷನ್ ಗ್ರಾಫಿಕ್ಸು CG ಇದು ಆ್ಯಕ್ಚುಲಿ ಅದೇ ಶೂಟಿಂಗ್ ಟೈಮಲ್ಲಿ ಹೇಗೆ ಪ್ಲ್ಯಾನ್ ಮಾಡಿದ್ರಿ ಅಂತೇಳಿ, ಹೇಗೆ ಹೋಮ್ವರ್ಕ್ ಇತ್ತು ಅಂತೇಳಿ, ನಿಮಗೆ ತುಂಬ ಚಾಲೆಂಜಿಂಗ್ ಇತ್ತು ಅಂತ? ಚಾಲೆಂಜ್ ಅನ್ನೋಕ್ಕಿಂತ ಆಲ್ರೆಡಿ ಡೈರೆಕ್ಟ್ರು ಪ್ರೀ ವಿಜುವಲೈಸ್ ಮಾಡಿದರು ಈ ಥರ ಬೇಕು ಅಂಥೇಳಿ. ಸೊ ಆ ರೆಫರೆನ್ಸ್ ನಮ್ಗೆ ಇರೋದ್ರಿಂದ ಆ ರೆಫರೆನ್ಸ್ ಆಲ್ರೆಡಿ ಇತ್ತು ನಮ್ಮ ಹತ್ರ. ಅಂದರೆ ಆಲ್ರೆಡಿ ಕತೆ ಸಿನಿಮಾನೇ ಅವರು ಅನಿಮೇಷನ್ ಪ್ರೀ ವಿಜುವಲೈಸ್ ಮಾಡಿರೋದ್ರಿಂದ ಆ ರೆಫರೆನ್ಸ್ ಇತ್ತು. ಸೊ ಅದನ್ನು ಹೆಂಗೆ ನಾವು ತೆಗಿಬೇಕನ್ನೋದೇ ನಮಗೆ, ಅಂದರೆ ಅದು ಆಲ್ರೆಡಿ ವಿಜುವಲ್ ಇದೆ ನಮಗೆ. ಅದನ್ನು ಇಟ್ಕೊಂಡು ಗ್ರಾಫಿಕ್ ಜೊತೆ ಅದನ್ನು ನಾವು ಹೆಂಗೆ ಅಚೀವ್ ಮಾಡಬೇಕನ್ನೋ ಚಾಲೆಂಜ್ ಇತ್ತು. ಸೊ ಆ ಪ್ರಿಪ್ರೇಷನ್ನು ಕತೆ ಹೇಳೋ ರೀತಿಯಲ್ಲಿ ಕೇಳಿಸ್ಕೊತಾ ಇದ್ದಾರೆ. ಕೇಳಿಸ್ಕೊತಾ ಇದ್ದಾರೆ. ಸೊ ಇಂಪಾರ್ಟೆಂಟ್, ಕರೆಕ್ಟ್, ಕೇಳಿಸ್ಕೊತಾ ಇದ್ದಾರೆ. ಸೊ ಪ್ಲಾನಿಂಗ್ ಇರೋದ್ರಿಂದ ನಮಗೆ ಕ್ಲಾರಿಟಿ ಇತ್ತು ಏನು ಮಾಡಕ್ಕೆ ಹೊರಟಿದ್ದೇವೆ ಅಂತ ಹೇಳ್ಬಿಟ್ಟು. ಬಟ್ ಅದ್ರದ್ದು ಅಂದರೆ ಲೋಕಗಳು ಯಾವ ಥರ ಆಗುತ್ತೆ ಅದರದ ಬಗ್ಗೆ ಅಂದರೆ ಒಂದು ಬೇರೆನೇ ವರ್ಡ್ ತೋರಿಸ್ಬೇಕಾಗಿರೋದ್ರಿಂದ ಅದು ಸ್ವಲ್ಪ ಕರೆಕ್ಷನ್ಸ್ ಎಲ್ಲ ಮಾಡಬೇಕಂದ್ರೆ ನಮ್ಗೆ ಅನ್ಕೊಂಡಿರೋ ಕಲರ್ಸ್ ಬರಬೇಕಾ ಅಥವಾ ಹಿಂಗಿರಬೇಕು ಈ ಥರದ್ದು ಇತ್ತು. ಬಿಟ್ಟರೆ ಒಂದು ರಫ್ ಐಡಿಯಾ ಬ್ಲೂ ಪ್ರಿಂಟ್ ಮಾಡ್ಕೊಂಡು ರೆಡಿ ಇದ್ವಿ. ಸೊ ನಮ್ಗೆ ಅದನ್ನು ಅಚೀವ್ ಮಾಡೋಕ್ಕೆ ಈಸಿ ಆಗೋಯ್ತು ಅಷ್ಟೇ. ಎಸ್, ಆಲ್ ಲ್ಯಾಂಗ್ವೇಜಸ್ ಇದೆ ಮೇಡಮ್. ಇಲ್ಲಿ ಕನ್ನಡ ಅಪ್ಲೈ ಮಾಡಿ ಮೇಡಮ್. ಇಲ್ಲಿ ಸ್ಟಾರ್ಟ್, ಈಗ ಇನ್ಮೇಲೆ ಸ್ಟಾರ್ಟ್ ಮಾಡಿದ್ವಿ, ಸಾಂಗ್ ಬಿಟ್ಟಿದ್ದೀವಲ್ಲ. ಸೊ ಈ ಹಾಡ್ ಬಗ್ಗೆನೂ ವಿ ಆರ್ ಗೋಯಿಂಗ್ ಟು ಪ್ರಮೋಟ್ ಎವ್ರಿವೇರ್. ತುಂಬ ವಿಷಯಗಳು ಸ್ಟಾರ್ಟ್ ಮಾಡಿದ್ವಿ ಇವತ್ತಿಂದ. ಪ್ರಮೋಷನ್ ಟ್ರೇಲರ್ ಒಂದು ದೊಡ್ಡದಾಗಿ ಪ್ಲ್ಯಾನ್ ಮಾಡಿದ್ವಿ ಮೇಡಮ್, ಹ್ಯೂಜ್ ಆಗಿ. ಸೊ December 15th ಅಂತ ಅಂದ್ಕೊಂಡಿದ್ದೀವಿ ಟ್ರೇಲರ್ ರಿಲೀಸ್. ಐ ಥಿಂಕ್ ಕ್ವೆಶ್ಚನ್ಸ್ ನ ಆರ್ಟ್ ಡೈರೆಕ್ಟರ್ ರವಿ ಸರ್ ಬಂದಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಡೆಫಿನೆಟ್ಲಿ ಸರ್. ಸರ್ ಇಲ್ಲಿ ನನ್ನ ಜೊತೆ ನಿಶಾನ್ ರೈ ಅಂತ ಇದ್ದಾರೆ, ಅವರೇ ತುಳು ಸಾಲುಗಳು ಬರೆದಿರೋದು. ಕಮ್ ನಿಶಾನ್, ಜಲ್ದಿ ಬಾ. ನಿಶಾನ್ ಬನ್ನಿ, ನೀವೇ ಮಾತಾಡಿ ತುಳು ಇದ್ರ ಬಗ್ಗೆ. ಸೊ ನಿಶಾನೇ ಹಾಡಿ ಅವನೇ ಬರೆದಿದ್ದು. ಸೊ ನೈಸ್ ನಿಶಾನ್. பொண்ணுன்னு சொல்ற அல்ல ಸುದತ ಪುಣಿತ ಪುಣಿತ ಬರಿಟ್ಟು ಪೊರ್ಲುದ ನಲಿಕೆ ವಾವ ಓಬೇನೆ ಡೆನ್ನನ ಪೊರ್ಲು ನುತ್ತಿಯನ ಕುಸಿತ ನಲಿಪುಗ ಅಂತ ಅಂದ್ರೆ
ಖುಷಿ ನಲಿಪುಗ ಅಂತ ಎಂಟೈರ್ ಎಮೋಷನ್ ಈ ಸಾಂಗಲ್ಲಿರೋ ಮೇನ್ ಎಮೋಷನ್ ಅಂದ್ರೆ ಎಲ್ಲರೂ ಖುಷಿಯಿಂದ ಕುಣಿಬೇಕು ಅಂತ. ಸೊ ಆ ಒಂದು ಇದರಲ್ಲಿ ಇದು ಮಾಡಿರೋದು. ಸೊ ಆ್ಯಂಡ್ ನಿಮಗೆ ಎಷ್ಟು ಖುಷಿ ಅವ್ರು ನೋಡಿ ಸುಬ್ರಹ್ಮಣ್ಯ ಸರ್ ಈ ತುಳು ಲೈಕ್ ಖುಷಿ ಅವರಿಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ರೈಟ್ ಫ್ರಮ್ ಈ ವೇದಿಕೆಯಲ್ಲಿ ನಾನು ನಿಂತಿದ್ದೀನಿ ಅಂದರೆ ಆ ವೇದಿಕೆಗೆ ಮೆಟ್ಟಲ್ ಮಾಡಿಕೊಟ್ಟು ಆ ವೇದಿಕೆ ಮಾಡಿಕೊಟ್ಟಿರೋದು ಅರ್ಜುನ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ತುಳುಲಿ ನನ್ನ ಮದರ್ ಟಂಗಲ್ಲಿ ಇದಕ್ಕೆ ಮಾಡಿದ್ದೀನಿ ಅನ್ನೋ ಇನ್ನೊಂದು ಚೂರು ಹೆಮ್ಮೆ ಇದೆ. ಆ್ಯಂಡ್ ಆಫ್ಕೋರ್ಸ್ ಶಿವಣ್ಣ ಸರ್ಗೆ, ರಾಜ್ ಸರ್ಗೆ ಆ್ಯಂಡ್ ಉಪ್ಪಿ ಸರ್ಗೆ ಹಾಡು ಹಾಡಿದ್ದೀನಿ ಅನ್ನೋದು ಇನ್ನಷ್ಟು ಹೆಮ್ಮೆ ಇದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಬೆಸ್ಟ್ ವಿಶಸ್ ನಿಶಾನ್ ನಿಮಗೆ. ಅರ್ಜುನ್ ಸರ್ ಅವರ ಎಲ್ಲ ಇವೆಂಟ್ಗಳಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಿರ್ತಾರೆ ನಿಶಾನ್ ಅವರು. ಇವತ್ತು ಅವರು ಒಂದು ಅಫಿಷಿಯಲ್ ಲಾಂಚು ಈ ಹಾಡು ಮೂಲಕ. ಕಂಗ್ರ್ಯಾಚುಲೇಷನ್ಸ್ ನಿಶಾನ್. ಐ ಥಿಂಕ್ ಮಾತುಕತೆ ಮುಗೀತು. ನಾವು ಇವಾಗ ಒಂದು ಫೋಟೋ ಆಪರ್ಚುನಿಟಿ ಆದ ನಂತರ